ರೋಮ ಇವತ್ತು ದೇವರು ನಮ್ಮೊಂದಿಗೆ ಮಾತಾಡುವುದಕ್ಕೆ ಇವತ್ತು ಧ್ಯಾನ ಮಾಡೋಕ್ಕೆ ಆರಿಸಿಕೊಂಡಿರುವ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 5ನೇ ವಚನ. ಆತನ ಹೆಸರಿನ ಪ್ರಸಿದ್ಧಿಗಾಗಿ ಎಲ್ಲ ಅನ್ಯ ಜನಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ ನಾವು ಆತನ ಮೂಲಕವಾಗಿ ಕೃಪೆಯನ್ನು ಅಪೊಸ್ತಲತನವನ್ನು ಹೊಂದಿದೆವು. ಇದೊಂದು 5th ವರ್ಸ್ ಇಲ್ಲ ಮೇಮ, 5th ವರ್ಸ್ ಇಲ್ಲ. ನಾನೇನು ಮಾಡಬೇಕು, ಕನ್ನಡದಲ್ಲಿ ಅದು ಪ್ರಿಪೇರ್ ಮಾಡೋದು ಚೆನ್ನಾಗಿರುತ್ತೆ. ಓಕೆ, 4th ವರ್ಸ್ ಹೋದ್ರಿ 4ನೇ ವಚನದಿಂದ. ಸಂತಾನದಲ್ಲಿ ಹುಟ್ಟಿದವನು ಪವಿತ್ರಾತ್ಮದ ಆತ್ಮ ಉಳ್ಳವನಾಗಿದ್ದು. ಸಂತಾನದಲ್ಲಿ ಹುಟ್ಟಿದವನ, ದಾವೀದನ ಸಂತಾನದಲ್ಲಿ ಹುಟ್ಟಿದವನು. ದಾವೀದನ ಸಂತಾನದಲ್ಲಿ ಕರೆಪ್ಪ 4th ವರ್ಸ್ ಇಲ್ಲ. ಓಕೆ, ಕನ್ನಡ ಭಾಷಾಂತರದಲ್ಲಿ 4th ವರ್ಸ್. ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು. ದಾವೀದ ಸಂತಾನದಲ್ಲಿ ಹುಟ್ಟಿದವ ಅಂದರೆ ವಂಶ ಕ್ರಮದಿಂದ. ಬೇರೆ ಟ್ರಾನ್ಸ್ಲೇಷನ್ ಇಟ್ಕೊಂಡಿದ್ದೀರಾ? ಬೇರೆ ಟ್ರಾನ್ಸ್ಲೇಷನ್ KJV. ಹೆಂಗಿದೆ ಅದು ಬೇರೆ ಟ್ರಾನ್ಸ್ಲೇಷನಲ್ಲಿ? ಅದಾ 5th ವರ್ಸ್, 4th ವರ್ಸಾ? ಅದು ಅದು ಮೈಕಲ್ ಓದಬೇಕೆ ಓದಿ ಓದಿ ಏಮಿ. ಅಲ್ಲ, ಅದರಲ್ಲಿ ಹೇಗೆ ಎಷ್ಟನೇ ವಾಕ್ಯ ಬಂದಿದೆ? ಅದು ದಾವೀದನ ವಂಶದಲ್ಲಿ ಹುಟ್ಟಿದವನು, ಅದು ವಾಕ್ಯದ 3 ವರ್ಸಾ? ಅದು ಯಾವುದೆಂದರೆ ಆತನು ಶಾರೀರಿಕವಾಗಿ, ಅದ ಮುಖ್ಯ, ಆತನು ಶಾರೀರಿಕವಾಗಿ ದಾವೀದನ ಸಂತಾನದಲ್ಲಿ ಹುಟ್ಟಿದನು, ನಮ್ಮ ಕರ್ತನೂ ಆಗಿರುವ ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದದ್ದೇ ಪರಿಶುದ್ಧ ಆತ್ಮಕ್ಕನುಸಾರವಾಗಿ ಸತ್ತವರೊಳಗಿಂದ ಪುನರುತ್ಥಾನ ಹೊಂದುವುದರ ಮೂಲಕ ಆತನು ದೇವಕುಮಾರನೆಂದು ಬಲದೊಂದಿಗೆ ಪ್ರಕಟಿಸಲ್ಪಟ್ಟನು. ಆಮೆನ್, ಹಲ್ಲೆಲೂಯಾ. ಸರಿ, ಓಕೆ, ಈ ವಾಕ್ಯವನ್ನು ನಿಮಗೆ ಬಿಡಿಸಿ ಹೇಳಬೇಕೆಂದಿದ್ದೆ. ಯಾಕಂದರೆ ನಾಳೆ ನಮಗೆ ವಾಗ್ದಾನದ ಆರಾಧನೆ ಇದೆ. ಆದ್ದರಿಂದ ಗುರುತವಾಗಿರುವ ಕೆಲವು ಕಾರ್ಯಗಳು ನಿಮಗೆ ಬಿಡಿಸಿ ಹೇಳಬೇಕು ಎಂದು ಇಷ್ಟಪಟ್ಟೆ. ಗಮನಿಸ್ರಿ, ಯೇಸು ಕ್ರಿಸ್ತು ಈ ಭೂಮಿಯಲ್ಲಿ ಹುಟ್ಟುವುದಕ್ಕೆ ಹಿಂದೆ ಪರಲೋಕ ರಾಜ್ಯದಲ್ಲಿ ಯಾರಾಗಿದ್ದನೋ? ದೇವರ ಮಗನಾಗಿ, ದೇವರ ಕುಮಾರನಾಗಿದ್ದನು. ಕರೆಕ್ಟಾ? ನೀವು ವಾಕ್ಯ ಓದ್ರಿ ಗೊತ್ತಾಗುತ್ತೆ. ಯೋಹಾನನ ಬರೆದ ಪತ್ರಿಕೆ ಸ್ವಾರ್ಥ ಪುಸ್ತಕ 3ನೇ ಅಧ್ಯಾಯದಲ್ಲಿ 16ನೇ ವಚನ. ನಮ್ಮೆಲ್ಲರಿಗೂ ಗೊತ್ತಲ್ಲ ಆ ವಾಕ್ಯ. ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅಂದರೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂದರೆ ಆಲ್ರೆಡಿ ಯಾರಿದ್ದಾರೆ? ತಂದೆಯಾದ ದೇವರಿಗೆ ಯಾರಿದ್ದಾರೆ? ಮಗನು ಇದ್ದಾರೆ. ಅರ್ಥ ಆಯ್ತಾ? ಈ ವಾಕ್ಯ ಪ್ರಕಾರವಾಗಿ ರೋಮಾಪುರದವರಿಗೆ ಬರೆದ ವಾಕ್ಯ ಪ್ರಕಾರವಾಗಿ ಆತನು ಮೃತ್ಯುಂಜಯ ಹೊಂದಿದ್ದರಿಂದ ಬಲವಾಗಿ ರೂಪಿಸಲ್ಪಟ್ಟಿದ್ದ ದೇವ ಕುಮಾರನಾದನು ಎಂದು ಹೇಳಲ್ಪಟ್ಟಿದ್ದಲ್ಲ. ಅಂದರೆ ಬಲವಾಗಿ ರೂಪಿಸಲ್ಪಟ್ಟಿದ್ದ ದೇವಕುಮಾರನಾದನು ಎಂಬ ವಾಕ್ಯ ಆತನು ಮೃತ್ಯುಂಜಯ ಹೊಂದಿದ್ದರಿಂದ ಸಿಕ್ಕಿಲ್ಲ. ಆಲ್ರೆಡಿ ಯಾರಾಗಿದ್ದರು? ದೇವರು ಯಾರಾಗಿದ್ದನು? ಯೇಸು ಸ್ವಾಮಿ ಕುಮಾರನಾಗಿ ಇದ್ದನು. ಅಂದರೆ ದೇವರ ಕುಮಾರನಾಗಿದ್ದೆ ಎಂಬ ವಾಕ್ಯಕ್ಕೆ ಅರ್ಥ, ಕುಮಾರನು ಎಂಬ ವಾಕ್ಯಕ್ಕೆ ಅರ್ಥ ದೇವರ ಹೋಲಿಕೆ ಎಂದು ಅರ್ಥ. ಕುಮಾರನಂದ ಏನರ್ಥ? ಅವರಂತೆ, ಆತನಂತೆ. ಅದಕ್ಕೆ ಎಕ್ಸಾಕ್ಟ್ಲಿ ವರ್ಡ್ ಬಂದು ಕುಮಾರನು, ಆತನನ್ನು ಪ್ರಜ್ವಲಿಸುವವನು, ಆತನನ್ನು ಪ್ರಕಟಿಸುವವನು, ಅದ ಅರ್ಥ. ಹಲ್ಲೆಲೂಯಾ. ಆ ಪರಲೋಕ ರಾಜ್ಯದಲ್ಲಿ ಆತನು ಮನುಷ್ಯನಾಗಿ ಹುಟ್ಟುವುದಕ್ಕೆ ಮುಂಚೆ ತಂದೆಯಾದ ದೇವರ ಬಳಿಗೆ ಇದ್ದ. ಕರೆಕ್ಟಾ? 3 ನಾನು ಕಾರ್ಯ ನಿಮಗೆ ಹೇಳ್ತೀನಿ, ನೀವು ಅರ್ಥ ಮಾಡ್ಕೋಬೇಕು. ಒಂದು ಕಾರ್ಯ, ಕೀರ್ತನೆ 45ನೇ ಅಧ್ಯಾಯದಲ್ಲಿ
ಕೀರ್ತನೆ 45 7 ಅನಿಸುತ್ತೆ. ತಮಿಳು ಭಾಷಾಂತರದಲ್ಲಿ 7 ಓದಿ ನೋಡ್ರಿ. ಕೀರ್ತನೆ 45ನೇ ಅಧ್ಯಾಯದಲ್ಲಿ ಇರಿ ಕನ್ನಡ ಇದಲ್ಲೇ ಮೈಕಲ್ಲಿ ಓದುವಾಗ ಕೇಳುತ್ತದೆ. ನೀನು ಧರ್ಮವನ್ನು ಪ್ರೀತಿಸಿದೆ, ಅಧರ್ಮವನ್ನು ದ್ವೇಷಿಸಿದೆ, ಆದದರಿಂದ ದೇವರು ನಿನ್ನ ದೇವರು ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಈಗ ಏನು ಹೇಳ್ತಾರೆ, ಬೈಬಲಲ್ಲಿ ಹೇಗೆ ಇದರಲ್ಲಿ ಹೇಗೆ ಬರೆಯಲ್ಪಟ್ಟಿದೆ? ದೇವರೇ ನಿನ್ನ ದೇವರು. ಕರೆಕ್ಟಾ? ದೇವರೇ ನಿನ್ನ ದೇವರು ನಿನ್ನನ್ನು ಆನಂದ ತೈಲದಿಂದ ಅಭಿಷೇಕ ಮಾಡಿದ್ದಾನೆ. ಎಲ್ಲಿ? ಪರಲೋಕ ರಾಜ್ಯದಲ್ಲಿ. ಹಲ್ಲೆಲೂಯಾ. ಆದ್ದರಿಂದ ಪರಲೋಕ ರಾಜ್ಯದಲ್ಲಿ ದೇವರೊಂದಿಗೆ ದೇವರಿದ್ದಾನೆ. ಇನ್ನೊಂದು ವಾಕ್ಯ ಓದ್ರಿ. ಕೀರ್ತನೆ 110ರಲ್ಲಿ, ಕೀರ್ತನೆ 110 1ನೇ ವಚನ. 110:1. ಯೆಹೋವನು ನನ್ನ ಒಡೆಯನಿಗೆ, ನನ್ನ ಒಡೆಯನ ಅಂದರೆ ಕನ್ನಡದಲ್ಲಿ ಹಿಂಗೆ ಬಂದಿದೆಲ್ಲ. ಬೇರೆ ಟ್ರಾನ್ಸ್ಲೇಷನಲ್ಲಿ ಬೇರೆ ಟ್ರಾನ್ಸ್ಲೇಷನ್ ಹಿಂಗೆ ಬಂದಿದೆ, ಕರ್ತನು ನನ್ನ ಕರ್ತನಿಗೆ. ಎಕ್ಸಾಕ್ಟ್ಲಿ, ಕರ್ತನು ನನ್ನ ಕರ್ತನಿಗೆ. ಅಂದರೆ ಅಪ್ಪ ಮೇಲೆ ಯಾರಿದ್ದಾರೆ? ದೇವರ ಮಗನು ಇದ್ದಾನೆ. ಕರೆಕ್ಟಾ? ಅಪ್ಪ ದೇವರು ನನ್ನ ದೇವರಿಗೆ ಅಂದರೆ ಕರ್ತನು ನನ್ನ ಕರ್ತನಿಗೆ, ನಾನು ನಿನ್ನ ಶತ್ರುಗಳನ್ನು ನಿನ್ನ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಲಪಾರ್ಶ್ವದಲ್ಲಿ ಕುಳಿತುಕೋ. ಹಲ್ಲೆಲೂಯಾ. ಸರಿಯಾ? ಓಕೆ. ಇವಾಗ ಇನ್ನೊಂದು ವಾಕ್ಯ ಹೋದರೆ ಇವಾಗ ಗೊತ್ತಾಗುತ್ತೆ. ಜಾನ್ ದ ಗಾಸ್ಪಲ್ ಚಾಪ್ಟರ್ 1 ವರ್ಸ್ ಫ್ರಮ್ 1 to ಯೋಹಾನನು ಬರೆದ ಸುವಾರ್ಥ ಪುಸ್ತಕ 1ನೇ ಅಧ್ಯಾಯದಲ್ಲಿ 1ರಿಂದ. ಆದಿಯಲ್ಲಿ ವಾಕ್ಯವಿದ್ದನು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದನು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಸಾಕು. ಓಕೆ, ಹಲ್ಲೆಲೂಯಾ. ಹಾಗೆ ವಾಕ್ಯ ಏನು ಹೇಳುತ್ತೆ ಅಂದರೆ, ಆದಿಯಲ್ಲಿ ದೇವರ ಬಳಿಗೆ ಇದ್ದ ದೇವರು ಯಾರು? ವಾಕ್ಯವೆಂಬ ದೇವರು. ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ಸರಿ. ಯಾಕೆ ಇದು ಯೋಹಾನನು ಮಾತ್ರ ಚೆನ್ನಾಗಿ ಬಿಡಿಸಿ ಹೇಳ್ತಾರೆ. ದೇವರೊಂದಿಗೆ ಇದ್ದ ವಾಕ್ಯ ಅದು ದೇವರು, ದೇವರ ಕುಮಾರನು, ದೇವರ ಮಗನು. ಇನ್ನು ಹೇಳಬೇಕಾದ್ರೆ ದೇವರ ಸತ್ರೂಪವಾಗಿ ತಚ್ರೂಪವಾಗಿ ಇರುವಂಥವರು ಅಲ್ಲ. ಇನ್ನೂ ಒಂದು ವಾಕ್ಯ ಓದಬೇಕು. ಎಬ್ರಿಯರು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 1-2 ವಚನ ಓದ್ರಿ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮುಖಾಂತರವಾಗಿ ಮಾತಾಡಿದ್ದ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವು. ಹಲ್ಲೆಲೂಯಾ. ಅಂದ್ರೆ ದೇವರಿದ್ದಾರೆ, ಆದರೆ ದೇವರ ಪ್ರಕಾಶ ಅಲ್ಲ, ದೇವರ ಪ್ರಕಟಿಸುವುದು ಯಾರು? ಈತನೇ ಅಲ್ವಾ? ಈತನು ದೇವರನ್ನು ಪ್ರಕಟಿಸುವವನಾಗಿ ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿತ್ತು. ಹಲ್ಲೆಲೂಯಾ. ಪೋದಮೆ ಹಲ್ಲೆಲೂಯಾ. ಅಲ್ಲ, ಈತನು ಆತನನ್ನು ತೋರಿಸುವಂಥ ಆತನ ಇಮೇಜ್. ಓಕೆ, ಹಲ್ಲೆಲೂಯಾ. ಪರಲೋಕ ರಾಜ್ಯದಲ್ಲಿ ದೇವರೊಂದಿಗೆ ಇದ್ದ ದೇವರ ಸ್ವರೂಪ, ದೇವರನ್ನು ಪ್ರಕಟಿಸುವ ದೇವರ ಮಹಿಮೆ. ಈ ವಾಕ್ಯವು ಏನಾಯಿತು? ಈ ಭೂಮಿಯಲ್ಲಿ ಶಾರೀರ ಪ್ರಕಾರವಾಗಿ ಇಳಿದು ಬಂತು. ಹಲ್ಲೆಲೂಯಾ. ಇವತ್ತು ಅದು ಮಾತ್ರ. ಆ್ಯಕ್ಚುಲಿ ಇದರಲ್ಲಿ 3 ಕಾರ್ಯ ಇದೆ. ರೋಮಾಪುರದವರು ಬರೆಯ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 4ನೇ ವಚನ, ಕನ್ನಡ ಭಾಷಾಂತರದಲ್ಲಿ 4ನೇ ವಚನ,
ತಮಿಳಲ್ಲಿ 5ನೇ ವಚನ. ಇದರಲ್ಲಿ 3 ಕಾರ್ಯ ಬರೆಯಲ್ಪಟ್ಟಿದೆ. ಅದರಲ್ಲಿ ಒಂದು ಮಾತ್ರ ಇವತ್ತು ನಾವು ಧ್ಯಾನ ಮಾಡೋಣ. ಒಂದು, ಶಾರೀರ ಪ್ರಕಾರವಾಗಿ ದಾವೀದನ ವಂಶದಲ್ಲಿ ಹುಟ್ಟಿದ್ದ. ಎರಡನೇದು, ಪವಿತ್ರ ಆತ್ಮನು ಹೊಂದಿದ್ದರಿಂದ ದೇವರ ಮಗನು ಎಂದು ಹೆಸರು ಹೊಂದಿದ್ದ. ಮೂರನೇದು, ಮೃತ್ಯುಂಜಯ ಹೊಂದಿದ್ದರಿಂದ ಬಲವಾಗಿ ರೂಪಿಸಲ್ಪಟ್ಟ ದೇವಕುಮಾರನೆಂಬ ಅಧಿಕಾರದಿಂದ ಪರಲೋಕ ರಾಜ್ಯದಲ್ಲಿ ಇದ್ದಾನೆ. ಅಲ್ಲೆಲೂಯಾ. ಇದು ರಹಸ್ಯ. ನೀವು ಅರ್ಥ ಮಾಡ್ಕೊಳ್ರಿ, ಪರಲೋಕ ರಾಜ್ಯದಲ್ಲಿ ಆಲ್ರೆಡಿ ಯಾರಾಗಿದ್ದರು? ದೇವರಾಗಿದ್ದರಲ್ಲ. ಯೇಸು ಸ್ವಾಮಿ ಯಾರಾಗಿದ್ದನು? ದೇವರಾಗಿದ್ದನು. ಇನ್ನು ಹೇಳಬೇಕಾದ್ರೆ ಫಿಲಿಪಿಯರು ಬರೆದ ಪತ್ರಿಕೆಯಲ್ಲಿ ಕೊಲೋಸಿಯರ್ ಅನಿಸುತ್ತೆ, ಕೊಲೋಸಿಯರ್ ನೋಡಿ ಅದು ಅನಿಸುತ್ತೆ. ಒಂದು ನಿಮಿಷ. ಫಿಲಿಪಿಯರಲ್ಲಿ 2ನೇ ಅಧ್ಯಾಯ 6ನೇ ವಚನ. ಫಿಲಿಪಿಯನ್ ಚಾಪ್ಟರ್ 2 ವರ್ಸ್ 6. ಆತನು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೋ ಎಂದೆಣಿಸದೆ. ಅವ್ರಿಗೆ ಇನ್ನೊಂದು ಹೆಸರಿದೆ, ಹೋದ್ರಿ. ಏಸಾಯ ಬರೆದ ಪ್ರವಾರ್ತನ ಪುಸ್ತಕ 9ನೇ ಅಧ್ಯಾಯದಲ್ಲಿ 6ನೇ ವಚನಮ್ಮ. 9ರಲ್ಲಿ 6. ಐಸಾಯ ಚಾಪ್ಟರ್ 9 ವರ್ಸ್ 6. ಒಂದು ಮಗುವು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ಯಾರು ನಿತ್ಯನಾದ ತಂದೆ? ಮಗ. ನಮಗೊಂದು ಮಗ ಹುಟ್ಟುತ್ತಾನೆ. ಅವನು ಯಾರು ಎಂದು ಹೇಳುವಾಗ ಆತನು ಯಾರು? ನಿತ್ಯನಾದ ತಂದೆ. ಈ ವಾಕ್ಯ ಫಿಲಿಪಿಯರಲ್ಲಿ ಹೇಳುವಾಗ ದೇವರಿಗೆ ಸರಿಸಮಾನವಾದವರು. ಅಲ್ಲೆಲೂಯಾ. ಆಲ್ರೆಡಿ ದೇವರು ಹಾಗೇ ಇದ್ದಾರೆ, ದೇವರ ಮಹಿಮೆ ಹೊಂದಿದ್ದವರಾಗಿ. ಆದರೆ ಆತನು ಶಾರೀರ ಪ್ರಕಾರವಾಗಿ ಈ ಭೂಮಿಗೆ ಬಂದು ನಮ್ಮ ರಕ್ಷಣೆಯದ ಪರಿಪೂರ್ಣವನ್ನು ನೆರವೇರಿಸಿ ನಮಗೆ ಸಿಕ್ಕಬೇಕೆಂಗಿರುವ ಪದವಿಗೆ ಆತನು ಮೊದಲಿನದಾಗಿ ಕೂತಿದ್ದಾನೆ. ನಾವು ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ರಕ್ಷಣೆಯದ ಪರಿಪೂರ್ಣಕ್ಕಾಗಿ ಆತನು ಮನುಷ್ಯನಾಗಿ ಶರೀರ ಪ್ರಕಾರವಾಗಿ ಬಂದು ರಕ್ಷಣೆಯ ಕಾರ್ಯವನ್ನು ಪರಿಪೂರ್ಣಪಡಿಸಿ ನಾವು ಹೊಂದಬೇಕೆಂಗಿರುವ ಪದವಿಗೆ ಆತನು ಮೊದಲನೇದಾಗಿ ಕೂತಿದ್ದಾನೆ. ಅಲ್ಲೆಲೂಯಾ. ಸರಿ, ಈಗ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಯೇಸು ಕ್ರಿಸ್ತನ ಇಲ್ಲರ ದೇವರ ಮನಸ್ಸಿನಲ್ಲಿ ಇದ್ದ ನಮ್ಮ ರಕ್ಷಣೆಯ ಪರಿಪೂರ್ಣ ಏನೆಂದರೆ, ನಾವು ಕ್ರಿಸ್ತನಂತೆ ದೇವರ ಬಳಿಗೆ ಏನು ಮಾಡಬೇಕು? ಕುಳಿಸಿರಬೇಕು, ಕೂತ್ಕೋಬೇಕು. ಅದಕ್ಕೆ ದೇವರು ಒಂದು ರಕ್ಷಣೆಯದ ಪೂರ್ಣವನ್ನು ಇಟ್ಟಿದ್ದಾರೆ. ಈ ರಕ್ಷಣೆಯನ್ನು ಪೂರ್ಣವಾಗಿ ನೆರವೇರಿಸಬೇಕಾದರೆ ಯೇಸು ಕ್ರಿಸ್ತು ನಮಗಾಗಿ ಆ ದೇವರ ಪದವಿಯನ್ನು ಬಿಟ್ಟು ಈ ಭೂಮಿಗೆ ಬಂದು ಮನುಷ್ಯನ ಹೋಲಿಕೆಯನ್ನು ಹೊಂದಿ ನಮಗಾಗಿ ಎಲ್ಲವನ್ನು ಮುಗಿಸಿ ನಾವು ಅಲ್ಲಿ ಹೋಗಿ ಸೇರಬೇಕೆಂಗಿರುವ ಪದವಿಗೆ ಆತನು ಮೊದಲನೇದಾಗಿ ಕೂತಿದ್ದಾನೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಇದು ನೀವು ಅರ್ಥ ಮಾಡ್ಕೋಬೇಕು. ಆವಾಗ ನಮ್ಮ ಜೀವಿತದಲ್ಲಿ ನಾವು ಇನ್ನೂ ಎಷ್ಟರವೂ ದೇವರಿಗಾಗಿ ಜೀವಿಸಬೇಕೆಂಬ ಕಾರ್ಯ ತೊರಗಿ ಬರುತ್ತದೆ. ಅಲ್ಲೆಲೂಯಾ. ಇದು ಮಾತ್ರ ನಿಮಗೆ ಹೇಳಿ ನಾನು ಮುಗಿಸಬೇಕೆಂದಿದ್ದೆ. ದೇವರಾಗಿ ಇದ್ದವನು ಮನುಷ್ಯನಾಗಿ ಹುಟ್ಟಿದ್ದ. ಹೀಗೆ ದೇವರು ನಮ್ಮನ್ನು ರಕ್ಷಿಸುವುದಕ್ಕೆ ಹಲವಾರು ಮಾರ್ಗಗಳು ಇವೆ. ಯಾಕಂದರೆ ದೇವರಿಂದ ಎಲ್ಲ ಸಾಧ್ಯ. ಆದರೆ ದೇವರು ಬರೆದಿದ್ದ ಈ ಶಾಸನವು ನೆರವೇರಿಸಬೇಕೆಂದು ಅದು ಆತನೇ ಏನು ಮಾಡಿದ್ದ? ಬರೆದಿದ್ದ ಕಾರ್ಯ ಆತನೇ ಕಿತ್ತಾಕಿದನ. ವಾಕ್ಯ ಓದ್ರಿ, ಇಬ್ರಿಯರು ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ, ಹೀಬ್ರೂ ಚಾಪ್ಟರ್ 9 15 ಓದಿ, 15, 16, 17 ಕರೆಕ್ಟಾಗಿರುತ್ತೆ ನೋಡ್ರಿ.
ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನು ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಯಿಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಮರಣಶಾಸನವು ಇರುವಲ್ಲಿ ಅದನ್ನು ಬರೆಯಿಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. ಕರೆಕ್ಟಾ? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ನೀವು ಕೈ ಎತ್ತರಿ, ನಾನು ತಿರುಗಿ ಹೇಳ್ತೇನೆ. ತಿರುಗಿ ಓದಿ ನಿಮ್ಮ. ಮರಣ ಶಾಸನವು ಇರುವಲ್ಲಿ ಅಂದ್ರೆ ಬರಿದಿರುದವನು, ಅದನ್ನು ಬರೆಯಿಸಿದವನ ಮರಣವು, ಆ ಬರೆಸಿರುವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ. ಇಲ್ಲಾದರೆ ಈ ಮರಣ ಶಾಸನವು ಏನಾಗೋದಿಲ್ಲ, ಅಳಿಸಲ್ಪಡುವುದಿಲ್ಲ, ನೀಗಿಸಲ್ಪಡುವುದಿಲ್ಲ. ಓಕೆ, ಸರಿ. ಈಗ ಒಂದು ಕಾರ್ಯ ಹೇಳ್ತೇನೆ ನೋಡ್ರಿ. ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡುವಾಗ, ಸಕಲವನ್ನು ಸೃಷ್ಟಿಸುವಾಗ ಇದೆಲ್ಲ ದೇವರು ವಾಕ್ಯ ಮೂಲವಾಗವೇ ಸೃಷ್ಟಿಸಿದ. ಕರೆಕ್ಟಾ? ಎವ್ರಿಥಿಂಗ್ಸ್ ಮೇಡ್ ಬೈ ವರ್ಡ್ ಆಫ್ ಗಾಡ್. ಓಕೆ, ಆ ವಾಕ್ಯ ಯಾರು? ಆಮೇನ್, ಹಲ್ಲೆಲೂಯ. ಆ ವಾಕ್ಯ ಮಗನಾದ ದೇವರು ಎಲ್ಲವನ್ನು ಪ್ರಮಾಣ ಮೂಲಕವಾಗಿ, ವಾಕ್ಯ ಮೂಲಕವಾಗಿಯೇ ಸೃಷ್ಟಿಸಿದ್ದ. ಎವ್ರಿಥಿಂಗ್ಸ್, ಆಕಾಶವು ಭೂಮಿಯು, ಆಕಾಶದ ಮೇಲೆ ಇರುವ ಸೈನ್ಯಗಳು, ಆಕಾಶದ ಮೇಲೆ ಇರುವ ಅಧಿಕಾರ, ಆಕಾಶದ ಮೇಲೆ ಅಡ್ಮಿನಿಸ್ಟ್ರೇಷನ್ ಇದೆ, ಅಧಿಕಾರ ಇದೆ. ಓಕೆ, ಎಲ್ಲ ಕಾರ್ಯಗಳು ನಾವು ಭೂಮಿಯಲ್ಲಿ ಕೆಲವು ನೋಡ್ತೀವಲ್ವಾ, ಅದೇ ಥರ ಪರಲೋಕ ರಾಜ್ಯದಲ್ಲಿ ಎಲ್ಲ ಸೃಷ್ಟಿಸಲ್ಪಟ್ಟಿದೆ. ಇದೆಲ್ಲ ಸೃಷ್ಟಿಸಲ್ಪಟ್ಟಿದ್ದು ವಾಕ್ಯದ ಮೂಲಕವಾಗಿಯೇ, ವಾಕ್ಯಕ್ಕೋಸ್ಕರನೇ. ಅದು ಅರ್ಥ ಮಾಡ್ಕೋಬೇಕು. ಬೈ ದ ವರ್ಡ್, ಫಾರ್ ದ ವರ್ಡ್. ಆವಾಗಲೇ ನಮಗೆ ಯಾಕೆ ನಾವು ಪರಿಶುದ್ಧವಾಗಿ ಜೀವಿಸಬೇಕು, ಯಾಕೆ ನಾವು ದೇವರಿಗೆ ಪ್ರಾಮುಖ್ಯತೆ ಕೊಡಬೇಕು, ಯಾಕೆ ನಾವು ದೇವರ ಚಿತ್ತ ಅನುಸಾರವಾಗಿ ಜೀವಿಸಬೇಕೆಂದರೆ, ದೇವರು ನಮ್ಮನ್ನು ಉಂಟು ಮಾಡಿದ್ದಕ್ಕೆ ಕಾರಣ ವಾಕ್ಯದಿಂದಲೇ, ವಾಕ್ಯಕ್ಕೋಸ್ಕರನೇ. ಅರ್ಥ ಆಯ್ತಾ? ಆವಾಗ ಒಂದು ಪ್ರಶ್ನೆ, ನಮ್ಮ ಇಷ್ಟಕ್ಕೆ ಜೀವಿಸಬಾರದಾ? ನೆವರ್. ಅದರಲ್ಲಿ ಯಾವುದು ಪ್ರಶ್ನೆ ಇಲ್ಲ. ಜೀವಿಸಬಾರದಂತ ನೆವರ್. ದೇವರು ನಮ್ಮನ್ನು ಒಂದು ಫ್ರೀ ಬರ್ಡ್ ಆಗಿ, ನಮ್ಮ ಇಷ್ಟಕ್ಕೆ ಜೀವಿಸುವಂಥವನಾಗಿ ನಮ್ಮನ್ನು ಏನು ಮಾಡಿಲ್ಲ, ಸೃಷ್ಟಿಸಿಲ್ಲ. ಅರ್ಥ ಮಾಡ್ಕೋಬೇಕು, ಸೃಷ್ಟಿಸಿಲ್ಲ. ಯಾಕೆ? ಸೃಷ್ಟಿಸಲ್ಪಟ್ಟಿದ್ದು ಆತನಕ್ಕೋಸ್ಕರ, ಸೃಷ್ಟಿಸಲ್ಪಟ್ಟಿದ್ದು ಆತನಿಂದಲೇ, ಸೃಷ್ಟಿಸಲ್ಪಟ್ಟಿದ್ದು ಸಕಲವನ್ನು ಆತನ ಇಷ್ಟಕ್ಕೋಸ್ಕರನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದ ಫಾರ್ ದ ವರ್ಡ್, ಬೈ ದ ವರ್ಡ್. ಅರ್ಥ ಮಾಡ್ಕೋಬೇಕು. ಈ ಕಾರ್ಯದಲ್ಲಿ ಒಬ್ಬನು ತಪ್ಪು ಮಾಡುವಾಗ, ಈ ವಾಕ್ಯಕ್ಕೆ ಅನುಸಾರವಾದ ಕಾರ್ಯದಿಂದ ತಪ್ಪಿಸುವಾಗ ದೇವರು ಏನು ಮಾಡುತ್ತಾರೆ, ಬರೆಯಲ್ಪಟ್ಟಿದ್ದ ಆ ವಾಕ್ಯದ ಪ್ರಕಾರವಾಗಿ ದಂಡನೆಗೆ ಅವ್ರು ಏನಾಗ್ತಾರೆ, ಗುರಿ ಆಗ್ತಾರೆ. ಅರ್ಥ ಆಯ್ತಾ? 2 ಸಂಭವ ನಡೆದಿತ್ತು. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? 2 ಸಂಭವ ನಡೀತಿತ್ತು. ಒಂದು, ಸೈತಾನ್ ಏನು ಮಾಡಿದ್ದ, ಪರಲೋಕ ರಾಜ್ಯದಲ್ಲಿ ದೇವದೂತನಾಗಿ ಉಂಟು ಮಾಡಿದ್ದ, ಪ್ರಧಾನ ದೂತನಾಗಿ ಉಂಟು ಮಾಡಿದ್ದ ಕೇರುಬನು, ಅವನೇನು ಮಾಡಿದ್ದ, ತಪ್ಪು ಮಾಡಿದ್ದರಿಂದ ಪರಲೋಕ ರಾಜ್ಯದಿಂದ ದೇವರ ಕೆಳಗೆ ಅವನನ್ನು ತಳ್ಳಿದ. ವಾಕ್ಯ ಹೇಳುತ್ತದಲ್ಲ, ತಳ್ಳಲ್ಪಟ್ಟವನೇ. ಅವನಿಗೆ ಹೆಸರೇನು? ತಳ್ಳಲ್ಪಟ್ಟವನೇ. ಆಮೇಲೆ ಅವನನ್ನು ಪಿಶಾಸು, ಸೈತಾನ್ ಎಂದು ಹೇಳಲ್ಪಟ್ಟಿದ್ದ. ಓಕೆ, ಬಿದ್ದ, ಮುಗೀತು, ಅವನಿಗೆ ತೀರ್ಪು ಸಿಕ್ಕಿತ್ತು ಅಷ್ಟೇ. ಆದರೆ ಅದರಲ್ಲಿ ಇನ್ನೂ ಅವನನ್ನು ಬಿತ್ತಿಲ್ಲ. ಸೆಕೆಂಡು, ಮನುಷ್ಯನು ಏನು ಮಾಡಿದ, ತಪ್ಪು ಮಾಡಿದ. ಕರೆಕ್ಟಾ? ಮನುಷ್ಯನು ತಪ್ಪು ಮಾಡಿದ. ಆದಾಮ್ ಅವ್ವಲು ತಪ್ಪು ಮಾಡುವಾಗ ಪ್ರಮಾಣದಂತೆ, ವಾಕ್ಯದಂತೆ ಅವ್ರಿಗೇನು ಸಿಕ್ಕಿತ್ತು, ದಂಡನೆ ಸಿಕ್ಕಿತ್ತು. ವಾಕ್ಯ ಹೇಳುವ ಪ್ರಕಾರ ಅವರು ಮರಣವನ್ನು ಹೊಂದಿದರು. ಇದರಲ್ಲಿ ಆತ್ಮದಲ್ಲಿ ಮರಣ ಹೊಂದಿದರು. ಆದ್ದರಿಂದ ಶರೀರದಲ್ಲಿ ಅವರು ಬದುಕಬಾರದೆಂದು ಈ ತೋಟದಿಂದ ದೇವರು ಏನು ಮಾಡಿದ, ಆಚೆ ತಳ್ಳಿದ. ಇವಾಗ ಆಚೆ ಬಂದ್ರಲ್ಲ, ಆಚೆ ಬಂದಿದ ಮೇಲೆ 2 ವರ್ಷ ಕಾಲ ದೇವರು ನೋಡುವಾಗ ಮನುಷ್ಯನ ಈ ಶರೀರ ಅನುಸಾರವಾದ ಜೀವಿತ, ಈ ಶರೀರ ಪ್ರಕಾರವಾದ ಲೋಕ ಕಾರ್ಯಗಳು ಹೇಗೆ ಇತ್ತಂದರೆ ದಿನ ಹೆಚ್ಚಿತ್ತು. ಹೇಗೆ ಅದು ಹೋದ್ರಿ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮರ್ತ್ಯರೇ,
ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ಹಾ ಆ ಕಾಲದಲ್ಲಿ ಹಾ ಅಂದರೆ ದೇವಪುತ್ರರು ಹಾ. ಮನುಷ್ಯ ಪುತ್ರಿಯರನ್ನು ಕೂಡಿ ಹಾ. ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು, ಹ್ಮ್ ಅನಂತರದಲ್ಲಿಯೂ ಇದ್ದರು. ಹ್ಮ್ ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ಹಾ. ಮನುಷ್ಯರ ಕೆಟ್ಟತನವು ಹಾ. ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಮನುಷ್ಯರ ಕೆಟ್ಟತನವು ಭೂಮಿಯಲ್ಲಿ ಹೆಚ್ಚಾದುದರಿಂದ ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಹಾ. ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು. ಇದು ಯಾವಾಗಲೂ ಎಂದು ಕನ್ನಡ ಭಾಷಾಂತರದಲ್ಲಿ ಬಂದಿದೆಲ್ಲ. ತಮಿಳು ಭಾಷಾಂತರದಲ್ಲಿ ದಿನ ನಿತ್ಯ ಅಂದ್ರೆ ದಿನ ಏನಾಯ್ತು, ಕೆಟ್ಟದಾಗಿ ಹೆಚ್ಚಿಸುತ್ತಾ ಬಂದಿತ್ತು. ಯೆಹೋವನು ನೋಡಿ ಹಾ. ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಹಾ. ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ತೀರ್ಮಾನ ಮಾಡಿದ. ಏನ್ ತೀರ್ಮಾನ ಮಾಡಿದ? ಈ ಮನುಷ್ಯನನ್ನು ಭೂಮಿ ಮೇಲೆ ಇಳಿಸಬಾರದು. ಲಿಸನ್, ಈ ಮನುಷ್ಯನನ್ನು ಭೂಮಿ ಮೇಲೆ ಇರಿಸಬಾರದು. ಆದ್ದರಿಂದ ತೀರ್ಮಾನ ಮಾಡಿ ಟೋಟಲ್ ಮನುಷ್ಯ ಮನುಷ್ಯ ಜನ್ಮವನ್ನು ಅಳಿಸಬೇಕು ಎಂದು ತೀರ್ಮಾನ ಮಾಡಿದ್ದ. ಆದರೆ ಅದರಲ್ಲಿ ಒಬ್ಬನು ಮಾತ್ರ ದೇವರಿಗೆ ಭಯಪಟ್ಟವನಾಗಿ ಇದ್ದುದರಿಂದ ದೇವರು ಏನು ಮಾಡಿದ? ನೋಹನನ್ನು ಸೆಲೆಕ್ಟ್ ಮಾಡಿದ್ದ. ರಕ್ಷಣೆಯದೇ ಕುರಿ ಸೆಲೆಕ್ಟ್ ಮಾಡಿದ. ಮಿಕ್ಕಿರುವ ಪರಿಪೂರ್ಣವಾದ ಮನುಷ್ಯರನ್ನು ಏನು ಮಾಡಿದ? ನಾಶ ಮಾಡಿದ. ನನ್ನ ಪ್ರಕಾರ ಮಿನಿಮಮ್ ಒಂದು 400 ಕೋಟಿ ಇಲ್ಲ ಒಂದು 300 ಕೋಟಿ ಜನ ಇದ್ದಿರಬಹುದು. ಓಕೆ, ಫ್ರಮ್ ದ ಬಿಗಿನಿಂಗಿಂದ 2000 ಇಯರ್ಸ್. ಎಷ್ಟು ವರ್ಷ? 2000 ವರ್ಷ. ಒಬ್ಬರಿಗೆ ಆವಾಗೆಲ್ಲ 50 ಮಕ್ಕಳು. ಒಬ್ಬರಿಗೆ ಎಷ್ಟು ಮಕ್ಕಳು? 50 ಮಕ್ಕಳು. ಲೆಕ್ಕ ಮಾಡ್ಕೊಳ್ರಿ. ಖಂಡಿತವಾಗಿ ನನ್ನ ಪರವಾಗಿ ಒಂದು 300 ಕೋಟಿ ಇರ್ಬೋದು, 400 ಕೋಟಿ ಇರ್ಬೋದು. ಇವರೆಲ್ಲ ದೇವರನ್ನು ನೋಡಿ ಹತ್ತಿರಬಹುದು. ಯಾವಾಗ ಮಳೆ ಬಂದು ದೇವರು ಭೂಮಿಯನ್ನು ಅಳಿಸುವಾಗ ಹತ್ತಿರಬಹುದು. ಆದರೆ ದೇವರ ವಾಕ್ಯ ಅನುಸಾರವಾದ ಕಾರ್ಯಗಳು ನೆರವೇರುತ್ತದೆ. ಅದ ವಾಕ್ಯಕ್ಕೆ ಅರ್ಥ. ಬರಿದಿದ್ದಾಲಲ್ಲ ಮರಣ ಶಾಸನವು, ಪಾಪದ ಸಂಬಳ ಮರಣ. ಪಾಪ ಮಾಡುವ ಆತ್ಮ ಸಾಯಲೇಬೇಕು. ಇದ ಮರಣ ಶಾಸನ. ಈ ಮರಣ ಶಾಸನ ಇರುವವರೆಗೂ ಮನುಷ್ಯನಿಗೆ ಏನಿದೆ? ಮರಣ ಇರುತ್ತದೆ. ಈ ಮರಣ ಶಾಸನ ಇರುವವರೆಗೆ ಮನುಷ್ಯನಿಗೆ ಮರಣ ಇರುತ್ತದೆ. ಈ ಮರಣ ಶಾಸನ ಇರುವವರೆಗೆ ಮನುಷ್ಯನಲ್ಲಿ ತಪ್ಪು ಕಂಡು ಬರುವಾಗ ಅದು ಅವನಲ್ಲಿ ಹೆಚ್ಚಿಸುತ್ತದೆ. ಈ ಮರಣ ಶಾಸನವನ್ನು ನೀಗಿಸಬೇಕಾದರೆ ಅದನ್ನು ಬರೆದಿದ್ದ ವಾಕ್ಯ ಬರಿದವನ ಒಳಗೆ ಏನು ಮಾಡಬೇಕು? ನೆರವೇರಲೇಬೇಕು. ಅಂದರೆ ಅದೇನು ಅರ್ಥ ಅಂದರೆ ಆತನೇ ಅಳಿಸಬೇಕು. ಸರಿಯಾ? ಕರೆಕ್ಟಾ? ಆತನೇ ಅಳಿಸಬೇಕು. ಆತನು ಅಳಿಸಬೇಕಾದರೆ ಆತನು ಮರಣವನ್ನೇ ಹೊಂದಬೇಕು. ನಾವು ಯು ಅಂಡರ್ಸ್ಟ್ಯಾಂಡ್? ಇವಾಗ ಅರ್ಥ ಆಯ್ತಾ ಯಾಕೆ ಯೇಸು ಸ್ವಾಮಿ ಮನುಷ್ಯನಾಗಿ ಭೂಮಿಗೆ ಬಂದ? ಯಾಕೆ ಭೂಮಿಗೆ ಬಂದ? ಮರಣ ಶಾಸನವನ್ನು ಅಳಿಸಬೇಕೆಂದು. ಅಲ್ಲೇಲೂಯ. ಸತ್ತವಾಗಿರೋನು ಅಲ್ಲೇಲೂಯಲ್ಲಣ್ಣ, ಅಲ್ಲೇಲೂಯ. ಆದ್ದರಿಂದ ಯೇಸು ಹೇಳ್ತಾರೆ, ನಾನು ಜೀವ ಕೊಡಕ್ಕೂ ಆ ಜೀವ ಪರಿಪೂರ್ಣ ಪಡುವುದಕ್ಕೆ ಬಂದೆ. ಅಲ್ಲೇಲೂಯ. ವಾಕ್ಯ ಹೇಳುತ್ತದೆ ಮನುಷ್ಯನಿಗೆ ಜೀವ ಯಾರು? ಯೇಸು ಸ್ವಾಮಿ. ಅದ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಪಿತೃಗಳು ಮರುಭೂಮಿಯಲ್ಲಿ ಮನ್ನಾವನ್ನು ತಿಂದರು ಸತ್ತರು, ಆದರೆ ನನ್ನನ್ನು ತಿಂದು ನನ್ನ ಶರೀರವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ಎಂದೆಂದಿಗೂ ಜೀವವುಳ್ಳವನಾಗಿರುತ್ತಾನೆ, ಅವನು ಸಾಯುವುದೇ ಇಲ್ಲ. ದಟ್ ಈಸ್ ದ ರೀಸನ್. ಅರ್ಥ ಮಾಡ್ಕೋಬೇಕು. ವಾಕ್ಯದ ಅರ್ಥವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕೆಲವರಿಗೆ ಇದು ಅರ್ಥ ಆಗೋದಿಲ್ಲ, ಅದಕ್ಕೆ ಅವರು ಬಿಡಿಸಿ ಹೇಳೋಕ್ಕೆ ಗೊತ್ತಿಲ್ಲ. ವಾಕ್ಯದ ಅಂಶ ಏನಂದರೆ, ಪರಲೋಕ ರಾಜ್ಯದಲ್ಲಿ ದೇವರ ಹೋಲಿಕೆಯಾಗಿದ್ದ ದೇವರ ಮಾತು ಸಕಲವನ್ನು ಮಾತಿನಿಂದಲೇ ಸಕಲವನ್ನು ಮಾತಕ್ಕೋಸ್ಕರನೇ ಸೃಷ್ಟಿಸಲ್ಪಟ್ಟಿರುವಾಗ ಈ ದೇವರು ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ಈ ಮರಣ ಶಾಸನವನ್ನು ಏನು ಮಾಡಬೇಕು? ಅಳಿಸಬೇಕು. ಈ ಅಳಿಸಬೇಕಾದರೆ ಬರಿದವನು ಸಾಯಬೇಕು. ಆವಾಗ ಮನುಷ್ಯನ ಮೇಲೆ ಇದ್ದ ಈ ಮರಣ ಶಾಸನವು ನೀಗಿಸಲ್ಪಟ್ಟು ಜೀವ ಶಾಸನವು ಅವನಲ್ಲಿ ಸೇರುತ್ತದೆ. ಅಲ್ಲೇಲೂಯ, ಅಲ್ಲೇಲೂಯ. ಆದುದರಿಂದ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಶರೀರ ಪ್ರಕಾರವಾಗಿ ದಾವೀದನ ವಂಶದಲ್ಲಿ ಹುಟ್ಟಿದ. ಸರಿಯಾ? ಅಂದರೆ
ಪರಲೋಕ ರಾಜ್ಯದಲ್ಲಿ ಒಂದು ಮಾತು ನಡೀತಾ ಇರುತ್ತೆ. ದೇವರೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ. ಏನು ಗೊತ್ತಾ? ನನ್ನ ಕಾರ್ಯವಾಗಿ ಯಾರು ಹೋಗುವನು? ಸರಿ, ಹೀಗೆ ದೇವರ ಕಾರ್ಯವಾಗಿ ಹೋಗಬೇಕೆಂದು ತೀರ್ಮಾನ ಮಾಡಿದ್ಯಾರು? ವಾಕ್ಯವಾದ ಕ್ರಿಸ್ತನು. ದೇವರು ಕಳಿಸ್ತಾರೆ, ನಮಗಾಗಿ ಕಳಿಸ್ತಾರೆ. ಈಗ ಯೇಸು ಸ್ವಾಮಿ ಭೂಮಿಗೆ ಬಂದ. ಓಕೆ, ಭೂಮಿಗೆ ಬಂದು ನಮ್ಮನ್ನು ಏನು ಮಾಡಿದ್ದ? ಕಲ್ವಾರಿ ಸಿಲುವೆಯಲ್ಲಿ ತಮ್ಮ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನು ನೀಡಿ ನಮ್ಮನ್ನು ರಕ್ಷಿಸಿದ್ದ. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತಾ ಇದ್ದೀರಿ? ಹಲ್ಲೆಲೂಯಾ. ನಮ್ಮ ರಕ್ಷಣೆಯದ ಗುರಿ ಏನು ಗೊತ್ತಾ? ನಮ್ಮ ರಕ್ಷಣೆಯ ಕಾರ್ಯ ಏನು ಗೊತ್ತಾ? ಯೇಸು ಕ್ರಿಸ್ತು ನನ್ನ ಪಾಪಕ್ಕಾಗಿ ಕಲ್ವಾರಿ ಸಿಲುವೆಯಲ್ಲಿ ಸತ್ತಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದುದರಿಂದ ನಮ್ಮ ಪಾಪದ ಪರಿಹಾರ ನಮಗೆ ಸಿಕ್ಕಿತ್ತು. ನೋಡ್ರಿ, ಪಾಪದ ಪರಿಹಾರ ನಮಗೆ ಸಿಕ್ಕಿತ್ತು. ಈಗ ಪಾಪ ಪರಿಹಾರ ಹೊಂದಿದ ದೇವ ಜನರು ಏನಾಗಬೇಕಂದ್ರೆ ದೇವರ ಪುತ್ರರೆಂಬ, ದೇವರ ಮಗನು ಎಂಬ ಅಧಿಕಾರದಲ್ಲಿ ಸೇರಬೇಕು. ಕರೆಕ್ಟಾ? ಅರ್ಥ ಆಯ್ತಾ? ಇದಾ ದೇವರ ರಕ್ಷಣೆದೇ ಪೂರ್ಣ. ರಕ್ಷಣೆದೇ ಪೂರ್ಣ ಅಂದರೆ ನಿಮ್ಮನ್ನು ರಕ್ಷಿಸಿ ನಿಮ್ಮನ್ನು ದೇವರ ಬಳಿಗೆ ಸೇರಿಸ್ಕೋಬೇಕು. ಓಕೆ, ಹಲ್ಲೆಲೂಯಾ. ಎಲ್ಲ ಸತ್ತು ಹೋಗಿಂದ ಅಲ್ಲೆಲ್ಲಿ ಎಲ್ಲನ ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ನಾನು ಹೇಳುವ ವಾಕ್ಯ ದಯವಿಟ್ಟು ಕೇಳ್ರಿ, ನಿಮಗೆ ಚೆನ್ನಾಗಿರುತ್ತೆ. ಓಕೆ, ಪ್ರಾರ್ಥನೆ ಮಾಡ್ತಾ ಇರ್ರಿ, ಕೇಳ್ತಾ ಇರ್ರಿ. ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ನಮ್ಮ ರಕ್ಷಣೆಯದೇ ಪರಿಪೂರ್ಣತೆಯನ್ನು ದೇವರು ನೆರವೇರಿಸಿದ್ದಾರೆ. ಓಕೆ, ಹಲ್ಲೆಲೂಯಾ. ಅದರ ರಹಸ್ಯ ನೀವು ತಿಳಿದುಕೊಂಡ್ರೆ ಇನ್ನೂ ಹೆಚ್ಚಾಗಿ ದೇವರಿಗಾಗಿ ನಾವು ಜೀವಿಸಬೇಕು. ಇದು ರೋಮರ್ ಬರೆದ ಪತ್ರಿಕೆ ಅಪೊಸ್ತಲನಾದ ಪೌಲ್ ಬರೆಯುವಾಗ ಆತನು ಪೂರ್ಣವಾದ ರಕ್ಷಣೆ ಹೇಗೆ ಎಂದು ಬರೆದಿದ್ದಾನೆ. ಹಲ್ಲೆಲೂಯಾ. ನಾವು ಹೇಗೆ ಜೀವಿಸಬೇಕೋ, ಹೇಗೆ ಇರಬೇಕೆಂದು ಇದರಲ್ಲಿ ಬರೆದಿದ್ದಾನೆ. ಆದುದರಿಂದ ಯೇಸು ಕ್ರಿಸ್ತು ಯಾಕೆ ಮನುಷ್ಯನಾಗಿ ಬಂದಿದ್ದಾನೆಂದರೆ ನೀವೆಲ್ಲರಿಗೂ ಅರ್ಥ ಮಾಡ್ಕೋಬೇಕು. ಮರಣ ಶಾಸನವು ಆತನೇ ಬರೆದಿದ್ದರಿಂದ ಅದು ನೀಗಿಸಬೇಕಾದರೆ ಆತನು ಮರಣವನ್ನು ಹೊಂದಬೇಕು. ಮರಣವನ್ನು ಹೊಂದಬೇಕಾದರೆ ಆತನಿಗೆ ಶರೀರ ಅವಶ್ಯವಾಗಿದೆ. ಹಲ್ಲೆಲೂಯಾ. ಸರಿ, ಈ ವಾಕ್ಯ ಓದಿ ನಿಮಗೆ ಗೊತ್ತಾಗುತ್ತೆ. ರೋಮರ್ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ, ರೋಮರ್ ಬರೆದ ಪತ್ರಿಕೆ 7ನೇ ಅಧ್ಯಾಯ, ರೋಮರ್ ಬರೆದ ಪತ್ರಿಕೆ 7ನೇ ಅಧ್ಯಾಯ 7 ಚಾಪ್ಟರ್ 7 ವರ್ಸ್ 24. ಅಯ್ಯೋ, ನಾನು ಎಂಥ ದುರ್ವಸ್ಥೆಯಲ್ಲಿ ಬಿದ್ದ ಮನುಷ್ಯ, ನಾನು ಎಂಥ ದುರ್ವಸ್ಥದಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾಗಿದ್ದ ನನ್ನನ್ನು ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ಕರೆಕ್ಟಾ? ಆ್ಯಕ್ಚುಲಿ ಮನುಷ್ಯನಿಗೆ 2 ಮರಣ ಇದೆ ಅಲ್ಲ. ಮನುಷ್ಯನಿಗೆ 2 ಮರಣ ಇದೆ. ಒಂದು ಶರೀರ ಮರಣ, ಎರಡನೇದು ಆತ್ಮಿಕ ಮರಣ ಅಂದರೆ ನರಕ. ಅಂದರೆ ಮರಣ ಎಂಬ ವಾಕ್ಯಕ್ಕೆ ಅರ್ಥ ನಿಮಗೆ ಹೇಳಿಕೊಟ್ಟಿದ್ದೆ. ಮರಣ ಎಂಬ ವಾಕ್ಯಕ್ಕೆ ಅರ್ಥ ಸೆಪರೇಷನ್ ಪರ್ಮನೆಂಟ್ಲಿ, ಅದರ್ಥ ನಿರಂತರವಾಗಿ ಬೇರ್ಪಡುವುದು. ಅಪ್ಪೋ, ದೇವರನ್ನು ಬಿಟ್ಟು ನಿರಂತರವಾಗಿ ನಮ್ಮನ್ನು ದೂರಪಡಿಸೋದಕ್ಕೆ ಹೆಸರು ಮರಣ. ಕರೆಕ್ಟಾ? ಅರ್ಥ ಆಯ್ತಾ? ಇದು ಅರ್ಥ ಮಾಡ್ಕೋಬೇಕು. ಈಗ ಹೇಳ್ತಾರೆ, ಅಯ್ಯೋ ನಾನು ನಿರ್ಗತಿಯಾದ ಮನುಷ್ಯನು, ಈ ಮರಣದಿಂದ ನನ್ನನ್ನು ಬಿಡಿಸುವವರು ಯಾರು? ಹಲ್ಲೆಲೂಯಾ. ಈಗ 25ರಲ್ಲಿಯೂ ಆಮೇಲೆ 8:1 ಅದು ಕ್ಲೋಸ್ ಮಾಡ್ತಾರೆ. ಓದಿಯಮ್ಮಿ. ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳಾಗಿಯೂ ನಡೆದುಕೊಳ್ಳುವವನಾಗಿದ್ದೇನೆ. ನೋಡಿ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು, ಅವನಿಗೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಾದ ನಿಯಮವು ನನ್ನನ್ನು ಪಾಪ ಮರಣ ಎಂಬ ಕಾರಣದಿಂದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕೇಳ್ತೀನಿ, ಎಷ್ಟು ಜನಕ್ಕೆ ಅರ್ಥ ಆಯ್ತು?
ಕೈ ಎತ್ತಿದ ಮೇಲೆ ಪ್ರಶ್ನೆ ಕೇಳ್ತೀನಿ ಎಂದು ಕೈ ಕೆಳಗಾಗ್ತೀರಿ. ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಆಯಿತು? ಎಷ್ಟು ಜನಕ್ಕೆ ಅರ್ಥ ಆಯಿತು? ನಾನು ನೋಡ್ರಿ, ನನ್ನ ಮುಖ ನೋಡ್ರಿ, ನಾನು ನಿಮ್ಮನ್ನು ಏನು ಕೇಳುವುದಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸರಿ, ಈಗ ಈ ವಾಕ್ಯ ಓದಿದ್ವಲ್ವಾ? ಈಗ ಹೇಳ್ರಿ, ಮರಣ ಎಲ್ಲಿ ಇದೆ? ಮರಣ ಎಲ್ಲಿ ಇದೆ? ಮರಣ ಎಲ್ಲಿ ಇದೆ? ಎಕ್ಸಾಕ್ಟ್ಲಿ. ಮರಣ ಎಲ್ಲಿದೆ? ಶರೀರದಲ್ಲಿ ಇದೆ. ಮರಣ ಎಲ್ಲಿದೆ? ಇದು ಎಕ್ಸಾಕ್ಟ್ಲಿ. ಈಗ ಯೇಸು ಸ್ವಾಮಿ ಬಂದು ಮರಣವನ್ನು ಪರಿಪೂರ್ಣವಾಗಿ ಏನು ಮಾಡಿದ್ದ ಅಂದರೆ ಏನರ್ಥ? ಶರೀರವನ್ನು ಪರಿಪೂರ್ಣವಾಗಿ ಅಳಿಸಿದ್ದ. ಕರೆಕ್ಟಾ? ಈಗ ಏನಿಲ್ಲ, ಶರೀರ ಇಲ್ಲ, ಆದ್ದರಿಂದ ಮರಣ ಇಲ್ಲ. ಈ ವಾಕ್ಯಕ್ಕೆ ಅರ್ಥ ಅದ. ಏನರ್ಥ? ನಾನು ನಿರ್ಗತಿಯಾದ ಮನುಷ್ಯನು, ನನ್ನನ್ನು ಇದರಿಂದ ಬಿಡಿಸುವವನು ಯಾರು? ಯಾಕೆ? ಒಳಗಡೆ ನಾನು ಜೀವ ಉಳ್ಳವನಾಗಿದ್ದೀನಿ, ஆனால் ಶರೀರದಲ್ಲಿ ಏನಿದೆ? ಮರಣ ಇದೆ, ಪಾಪ ಇದೆ. ಆದ್ದರಿಂದ ಯೇಸು ಕ್ರಿಸ್ತ ಏನು ಮಾಡಿದ್ದ? ಆತನೇ ಮನುಷ್ಯನಾಗಿ ಇಳಿದು ಬಂದು ನನ್ನ ಮರಣದ ಶಾಸನವೆಂಬ ಶರೀರವನ್ನು ಕಲ್ವಾರಿ ಸಿಲುವೆಯಲ್ಲಿ ಪೂರ್ಣವಾಗಿ ಅಳಿಸಿದ. ಹಲ್ಲೆಲೂಯಾ. ಇವಾಗ ಹೇಳ್ತಾರೆ, ಕ್ರಿಸ್ತ ಯೇಸುವಿನ ಜೀವ ಆತ್ಮನ ಪ್ರಮಾಣ ಮರಣ ಪಾಪ ಎಂಬ ಪ್ರಮಾಣದಿಂದ ನನ್ನನ್ನು ಬಿಡಿಸಿತು. ಅಪ್ಪ, ನಾವು ಇನ್ನು ಮುಂದೆ ಯಾರಾಗಿದ್ದೀವಿ? ಯಾರಾಗಿದ್ದೀವಿ? ಮರಣವೇ ಇಲ್ಲದ ಜೀವದ ಮಕ್ಕಳಾಗಿದ್ದೇವೆ. ಇಲ್ಲ, ಇದೇ ನಾನು ಚೆನ್ನಾಗಿರುವ ಸಭೆ ಹೇಳಿರುವಾಗ ಅವ್ರು ತುಂಬ ಖುಷಿಯಾಗ್ತಾರೆ. ನಿಮ್ಮ ತಲೆಗೆ ಒಳಗೆ ಹೋಗಲ್ಲ, ಕಾರಣ ನಿಮಗೆ ಅದು ಗೊತ್ತಿಲ್ಲ ಅನಿಸುತ್ತೆ. ಅಂಡರ್ಸ್ಟ್ಯಾಂಡ್? ಮರಣ ನಮಗೆ ಇಲ್ಲ ಎಂಬುದೇ ಕ್ರಿಸ್ತನ ಜೀವಿತ. ಯು ಅಂಡರ್ಸ್ಟ್ಯಾಂಡ್? ಕ್ರಿಸ್ತನ ಜೀವಿತ ಏನಂದರೆ ಮರಣವೇ ಇಲ್ಲ. ಯಾಕೆ ಇಲ್ಲ? ಯೇಸು ಕ್ರಿಸ್ತ ಶರೀರವನ್ನು ಏನು ಮಾಡಿದ್ದ? ಅಳಿಸಿಬಿಟ್ಟಿದ್ದ. ಅಪ್ಪ, ನಮ್ಮನ್ನು ಹೇಳುವಾಗ ನಾವು ಯಾರಿಲ್ಲ? ಶಾರೀರ ಪ್ರಕಾರವಾದವರು ಅಲ್ಲ. ಅದ ರಹಸ್ಯ. ನಾವು ഇപ്പോൾ ಟಿ ವಿ ನೋಡುವುದಿಲ್ಲ, ಸಿನಿಮಾ ನೋಡುವುದಿಲ್ಲ, ಸಿಗರೇಟ್ ಸೇರಿಸುವುದಿಲ್ಲ, ವ್ಯಭಿಚಾರ ಮಾಡುವುದಿಲ್ಲ, ಕೆಟ್ಟ ಮಾತು ಮಾತಾಡುವುದಿಲ್ಲ, ಶರೀರ ಅನುಸಾರವಾಗಿ ನಾವು ಜೀವಿಸುವುದಿಲ್ಲ. ಯಾಕೆ ಜೀವಿಸುವುದಿಲ್ಲ? ಈ ಶರೀರದಿಂದ ಯೇಸು ಕ್ರಿಸ್ತನ ಮರಣ ನನ್ನನ್ನು ಏನು ಮಾಡಿತ್ತು? ರಕ್ಷಣೆ ಅಂತ ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಬಿಡುಗಡೆ ಹೊಂದಿತ್ತು, ಬಿಡುಗಡೆ ಸಿಕ್ತು. ನಾವೇನು ಅಂಡರ್ಸ್ಟ್ಯಾಂಡ್? ಬಿಡುಗಡೆ ಎಂಬ ವಾಕ್ಯಕ್ಕೆ ಅರ್ಥ, ನಾವು ನ್ಯಾಯ ತೀರ್ಪಿನಲ್ಲಿ ನಾನು ಏನು ಹೇಳ್ತಾ ಇದ್ದೀನೋ ಈ ಕಾರ್ಯವೇ ಅಲ್ಲಿ ಬರುತ್ತೆ. ಸರಿ, ನಾವು ಆದಾಮಿನ ಮಕ್ಕಳಾಗಿ ಹುಟ್ಟುವಾಗ ನಾವು ಯಾರಾಗಿದ್ದೀವಿ? ಶರೀರ ಅನುಸಾರವಾಗಿದ್ದೀವಿ. ಅದು ವಾಕ್ಯ ಹೋದ್ರಿ, 1 ಕೊರಿಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 48-49 ಹೋದ್ರಿ, ಚೆನ್ನಾಗಿ ಬರೆದಿದ್ದು ನೋಡ್ರಿ. ಮಣ್ಣಿನಿಂದ ಹುಟ್ಟಿದ 1 ಕೊರಿಂಥಿ 15ನೇ ಅಧ್ಯಾಯದಲ್ಲಿ 48-49. ಮಣ್ಣಿನಿಂದ ಹುಟ್ಟಿದವನು ಎಂತವನು, ಮಣ್ಣಿಗೆ ಸಂಬಂಧಪಟ್ಟವರು ಅಂತವರು. ಕರೆಕ್ಟಾ? ನೆಕ್ಸ್ಟ್, ಪರಲೋಕದಿಂದ ಬಂದಾತನು ಎಂತವನು, ಪರಲೋಕ ಸಂಬಂಧಪಟ್ಟವರು ಅಂತವರೇ. ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳ. ಹಲ್ಲೆಲೂಯಾ. ಅಪ್ಪೋ, ಈ ಮಣ್ಣಿನಿಂದ ನಾವು ಹುಟ್ಟುವಾಗ ನಾವು ಯಾರು ಸ್ವರೂಪ, ಯಾರು ಇದರಲ್ಲಿ ಇದರಲ್ಲಿ ಇರ್ತೀವಿ? ಯಾರು ಹೋಲಿಕೆಯಲ್ಲಿ ಇರ್ತೀವಿ? ಮನುಷ್ಯ ಹೋಲಿಕೆಯಲ್ಲಿ ಇರ್ತೀವಿ. ಆದರೆ ಮನುಷ್ಯ ಹೋಲಿಕೆಯಲ್ಲಿ ಇದ್ದ ನನ್ನನ್ನು ಯೇಸು ಸ್ವಾಮಿ ಶರೀರದಲ್ಲಿ ಬಂದು ಈ ಶರೀರವನ್ನು ಅಳಿಸಿ ನನ್ನನ್ನು ಆತ್ಮೀಯನಾಗಿ ಏನು ಮಾಡಿದ್ದ? ಅದ ದೇವರ ಮಗನೆಂಬ ಅಧಿಕಾರ ಹೊಂದಿತ್ತು. ಇವಾಗ ಅರ್ಥ ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಇದ್ದೀರಿ? ಅಲ್ಲೆಲ್ಲ ಹೇಳ್ರಿ. ನಿಮಗೆ ಗೊತ್ತಿಲ್ಲ ಆದರೆ ನೀವು ಕೈ ಎತ್ತರಿ, ನಾನು ತಿರುಗಿ ಹೇಳ್ತೀನಿ. ಆದರೆ ಮಿಕ್ಕಿಯವ್ರು ತಪ್ಪಾಗಿ ಅನ್ನಿಸ್ತಾರೆ, ನಮಗೆ ಗೊತ್ತಿಲ್ಲ ಅಂದರೆ ಅನಿಸ್ಕೋಬೇಡ್ರಿ. ನಿಮಗೆ ಗೊತ್ತಿಲ್ಲ ಅಂದರೆ ತಿರುಗಿ ಹೇಳ್ತೀನಿ, ನೀವು ಅರ್ಥ ಮಾಡ್ಕೋಬೇಕು. ಯೇಸು ಕ್ರಿಸ್ತನ ಪೂರ್ಣವಾದ ರಕ್ಷಣೆ ಎಂಬ ವಾಕ್ಯಕ್ಕೆ ಅರ್ಥ ಏನು ಗೊತ್ತಾ? ಆತನು ಶರೀರದಿಂದ ನಮ್ಮನ್ನು ಪೂರ್ಣವಾಗಿ ಬಿಡಿಸಿದ್ದ. ಹಲ್ಲೆಲೂಯಾ. ಆದರೆ
ಇದು ನಮ್ಮ ನಮ್ಮ ಆತ್ಮದಲ್ಲಿ ಫಸ್ಟ್ ಉಂಟಾಯಿತು. ಈಗ ನಮಗೆ ಎಲ್ಲಿ ಉಂಟಾಯಿತು? ಆತ್ಮದಲ್ಲಿ. ಈಗ ನಾವು ಏನಿಗೆ ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ಆ ಶರೀರವನ್ನು ಹೊಂದುವುದಕ್ಕಾಗಿಯೇ. ಅಲ್ಲೆಲ್ಲೂಯ್ಯ, ಅಂತ ಮಹಿಮೆಯಲ್ಲಿ ಒಳಗೆ ಪ್ರವೇಶಿಸೋದಕ್ಕಾಗಿಯೇ. ಆದುದರಿಂದ ಇವಾಗ ನಮಗೆ ಮರಣ ಇಲ್ಲ. ಯಾವುದು ಮರಣ ಇಲ್ಲ? ಯಾವುದು ಮರಣ ಇಲ್ಲ? ಆತ್ಮಿಗೆ ಮರಣ ಇಲ್ಲ. ಯಾಕೆ ಆತ್ಮಿಗೆ ಮರಣ ಇಲ್ಲ? ದೇವರು ನನ್ನನ್ನು ರಕ್ಷಿಸಿದ್ದಾನೆ. ಕರೆಕ್ಟಾ? ದೇವರು ನನ್ನನ್ನು ರಕ್ಷಿಸಿದ್ದಾನೆ. ಎಲ್ಲಿಂದ ರಕ್ಷಿಸಿದ್ದಾನೆ? 3 ಕಾರ್ಯದಿಂದ ರಕ್ಷಿಸಿದ್ದಾನೆ. ಓಕೆ, ನಾನು ತುಂಬ ಬಿಡಿಸಿ ಹೇಳ್ತೇನೆ. 3 ಕಾರ್ಯದಿಂದ ರಕ್ಷಿಸಿದ್ದಾನೆ. ಅದು ಬರೆದಿಟ್ಟುಕೊಳ್ಳ್ರಿ, ಮರೆಯಬಾರ್ದು. ನೆಕ್ಸ್ಟ್ ವೀಕ್ ಬರುವಾಗ ನಾನು ಪ್ರಶ್ನೆ ಕೇಳ್ತೀನಿ. 3 ಕಾರ್ಯದಿಂದ ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ಓಕೆ, ಯಾರಿಗಾದ್ರು ಗೊತ್ತಾ 3 ಕಾರ್ಯ? 3 ಕಾರ್ಯದಿಂದ ನಮ್ಮನ್ನು ದೇವರು ರಕ್ಷಿಸಿದ್ದಾನೆ. 3 ಕಾರ್ಯ. ಸರಿ, ಓಕೆ, ನಾನು ಹೇಳ್ತೀನಿ. ಫಸ್ಟ್ ನನ್ನ ಶರೀರದಿಂದ. ಓಕೆ, ಸೆಕೆಂಡ್ ಈ ಲೋಕದಿಂದ. 3ನೇದು ಸೈತಾನ ಅಂಧಕಾರ ಕ್ರಿಯೆಗಳಿಂದ. ಕರೆಕ್ಟಾ? ಬೈಬಲ್ ಹೇಳುತ್ತದಲ್ಲ, ಈ 3 ಕಾರ್ಯದಿಂದ ನಮ್ಮ ಬಿಡುಗಡೆ ಸಿಕ್ಕಿತು. ಫಸ್ಟ್ ಕಾರ್ಯ ಸೈತಾನ ಅಧಿಕಾರ. ಯಾಕಂದರೆ ಈ ಭೂಮಿಯಲ್ಲಿ ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ಸೈತಾನ ಆಡಳಿತ ಇಲ್ಲ. ಸೈತಾನ ಆಡಳಿತ ಇತ್ತಾ? ಇಲ್ಲ. ಮನುಷ್ಯನು ಪಾಪ ಮಾಡಿ ಶರೀರಪರವಾಗಿ ಬೀಳುವಾಗ, ಅವನು ಆತ್ಮ ಸತ್ತಿದ ತಕ್ಷಣ ಅವನು ಯಾರಾಗಿ ಬಿದ್ದ? ಶರೀರ ಅನುಸಾರವಾಗಿ ಬಿದ್ದಲ್ಲ, ಅವನ ಬ್ರೈನ್ ಓಪನ್ ಆಯ್ತಲ್ಲ. ಬ್ರೈನ್ ಓಪನ್ ಆಗುವಾಗ ಈ ಭೂಮಿಗೆ ಆಡಳಿತ ಯಾರ ಮೇಲೆ ಬಂದಿತ್ತು? ಯಾರಿಂದ ಬಂದಿತ್ತು? ಸೈತಾನ ಆಡಳಿತ ಆಯಿತು. ಇವಾಗ ಅರ್ಥ ಆಯ್ತಾ? ಆದರೆ ಸೈತಾನ ಅಧಿಕಾರದಿಂದ ಬಿಡುಗಡೆ. 2ನೇದು ಈ ಶರೀರದಿಂದ ಬಿಡುಗಡೆ. 3ನೇದು ಈ ಲೋಕದಿಂದ ಬಿಡುಗಡೆ. ಯಾಕಂದರೆ ಇದು 3 ಒಂದಾಗಿರುತ್ತೆ. ಕರೆಕ್ಟಾ? ಶರೀರಕ್ಕೂ ಲೋಕಕ್ಕೂ ಸಂಬಂಧ ಇದೆ. ಯಾಕಂದರೆ ದೇವರು ನಮ್ಮನ್ನು ಎಲ್ಲಿಂದ ಸೃಷ್ಟಿಸಿದ? ಮಣ್ಣಿನಿಂದ ಸೃಷ್ಟಿಸಿದ. ಈ ಮಣ್ಣಿನ ಗುಣಗಳು ಈ ಶರೀರದಲ್ಲಿ ಇದ್ದೇ ಇರುತ್ತೆ. ಕರೆಕ್ಟಾ? ಕರೆಕ್ಟಾ? ಅದಕ್ಕೆ ಲ್ಯಾಂಡ್ಗಾಗಿ ಇನ್ನೊಬ್ಬರನ್ನು ಸಾಯಿಸ್ತಾರೆ, ಗೊತ್ತಾ? ಈ ಮಣ್ಣಿಗಾಗಿ ಇನ್ನೊಬ್ಬರನ್ನು ಸಾಯಿಸ್ತಾರೆ, ಹಣಕ್ಕಾಗಿ ಇನ್ನೊಬ್ಬರನ್ನು ಸಾಯಿಸ್ತಾರೆ. ಈ ಮಣ್ಣು ನಮ್ಮ ಶರೀರದಲ್ಲಿ ಹುಟ್ಟಿದೆ. ಬೈಬಲ್ ಹೇಳುತ್ತದೆ ಮನುಷ್ಯನ ಒಳಗೆ ಲೋಕ ಇದೆ ಎಂದು ಹೇಳ್ತಾರೆ. ಮನುಷ್ಯನ ಒಳಗೆ ಏನಿದೆ? ಲೋಕ ಇದೆ. ಓಕೆ, ಆದ್ದರಿಂದ ಮನುಷ್ಯನು, ಲೋಕವು, ಶರೀರ, ಲೋಕ, ಸೈತಾನ ಆಡಳಿತ, ಇದು 3 ಕಾರ್ಯದಿಂದ ಕಲ್ವಾರಿ ಸಿಲುವೆಯಲ್ಲಿ ಯೇಸು ಕ್ರಿಸ್ತ ನನಗೆ ಬಿಡುಗಡೆ ಕೊಟ್ಟ. ಹಲ್ಲೆಲೂಯ. ಎಲ್ಲರ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿರಿ. ಇದು ನಮಗೆ ನೆರವೇರಬೇಕಾದರೆ ಈ ಶರೀರ ನಮಗಿರಬಾರ್ದು. ಅದ ರಹಸ್ಯ. ಈ ಶರೀರ ನಮಗೆ ಇರಬಾರ್ದು. ಈ ಶರೀರವನ್ನು ಅಳಿಸುವುದಕ್ಕಾಗಿ ಯೇಸು ಕ್ರಿಸ್ತು ಶರೀರದಲ್ಲಿ ಬಂದು ಪೂರ್ಣವಾಗಿ ಶರೀರವನ್ನು ಅಳಿಸಿ ಒಂದು ಹೊಸ ಬಾಗಿಲನ್ನು ನಮಗಾಗಿ ಓಪನ್ ಮಾಡಿ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ದಾನೆ. ಅದ ಆತ್ಮ ರೀತಿಯಾದ ಜೀವನ. ಹಲ್ಲೆಲೂಯ. ಇದಂಗ ರಹಸ್ಯ. ಜನರು ಯೇಸುಸ್ವಾಮಿಯನ್ನು ಅಂಗೀಕರಿಸ್ರಿ, ಯೇಸುಸ್ವಾಮಿಯನ್ನು ಸ್ವೀಕರಿಸಿಕೊಳ್ಳ್ರಿ, ದೇವರ ಮಕ್ಕಳಾಗಿರಿ ನಾವು ಸುವಾರ್ತೆ ಹೇಳುವಾಗ ಅವ್ರೇನು ಅನ್ನಿಸ್ತಾರೆ? ನಾವು ಮತಾಂತರ ಮಾಡ್ತೀವಿ ಅನ್ನಿಸ್ತಾರೆ. ಈ ಮತದಿಂದ ಆ ಮತ ಕರ್ಕೊಂಡು ಹೋಗ್ತೀವಿ ಅನ್ನಿಸ್ತಾರೆ. ಈ ಮತ ಫಾರಿನ್ ಮತ ಎಂದು ಅನ್ನಿಸ್ತಾರೆ. ಆ ಥರ ಇಲ್ಲ. ಒಬ್ಬನಿಗೆ ಜೀವ ಬೇಕಾದರೆ ಅವನು ಶರೀರದಿಂದ ಬಿಡುಗಡೆ ಹೊಂದಬೇಕು. ಒಬ್ಬನಿಗೆ ಜೀವ ಬೇಕಾದರೆ ಅವನು ಲೋಕದಿಂದ ಬಿಡುಗಡೆ ಹೊಂದಬೇಕು. ಒಬ್ಬನಿಗೆ ಜೀವ ಬೇಕಾದರೆ ಅವನು ಸೈತಾನ ಆಡಳಿತದಿಂದ ಬಿಡುಗಡೆ ಹೊಂದಬೇಕು. ಹಲ್ಲೆಲೂಯ. ಈ ಬಿಡುಗಡೆ ಕೊಡುವುದಕ್ಕೆ ಒಬ್ಬನೇ ಶಕ್ತನು, ಕರ್ತನಾದ ಯೇಸು ಕ್ರಿಸ್ತ. ಹಲ್ಲೆಲೂಯ. ಆತನು ಶರೀರವಾಗಿ ಇಳಿದು ಬಂದು ತನ್ನ ಶರೀರ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಅಳಿಸಿ ನಮ್ಮನ್ನು ಆತ್ಮ ರೀತಿಯಲ್ಲಿ ಮಾರ್ಪಡಿಸಿದ್ದಾನೆ. ದಟ್ ಈಸ್ ದ ಫುಲ್ ಗಾಸ್ಪಲ್. ಇಟ್ ಮೀನ್ ಆಫ್ ಇದ ಪೂರ್ಣವಾದ ರಕ್ಷಣೆಯದ ಅನುಗ್ರಹ. ಓಕೆವಾ? ಸರಿ, ಹೀಗೆ ನಾನು ಹೇಳಿದೆ 3 ಕಾರ್ಯದಿಂದ ನಮಗೆ ಬಿಡುಗಡೆ ಸಿಕ್ಕಿತ್ತು ಎಂದು ನಾನು ಹೇಳಿದೆ. ಓಕೆ, ಒಂದು ವಾಕ್ಯ ಓದಿದ ಮೇಲೆ ಮುಂದೆ ಹೋಗೋಣ. ಓದಿ ಅಮ್ಮಿ. ಗಲಾತಿಯನ್ ಚಾಪ್ಟರ್ 6 ವರ್ಸ್ 14. ನೀವು ವಾಕ್ಯವನ್ನು ಬರೆದಿಟ್ಟು ಮನೆಯಲ್ಲಿ ಹೋಗಿ ತಿರುಗಿ ಅದು ರಿವರ್ಸ್ ಮಾಡಿದ್ರೆ ನಿಮ್ಮ ತಲೆಯಲ್ಲಿ ನಿಲ್ಲುತ್ತೆ. ಓಕೆ, ನಮ್ಮ ಚರ್ಚಲ್ಲಿ ಯಾರಾವುದು ಬರೆಯದಿದ್ದರೆ ಟೇಬಲ್ ವೈಟ್ ಇರುತ್ತೆ ಇಲ್ಲಿ, ಅದು ತಲೆ ಮೇಲೆ ಬಂದು ಬೀಳುತ್ತೆ. ಸರಿಯಾ? ನೆಕ್ಸ್ಟ್ ಟೈಮ್ ಎತ್ತಿ ಒಂದು 2-3 ಟೇಬಲ್ ಪೇಪರ್ ವೈಟ್. ಹಾಂ, ಸರಿಯಾ?
ನನಗೆ ಬಿತ್ತಿದೆ. ಆಮಾಂ, ಇವಾಗ ಅದಕ್ಕೆ ನಾನು ಬರೆದಿಡ್ತೀನಿ ಎಲ್ಲವನು. ಸರಿಯಾ? ಯಾಕೆ ಮನೇಲಿ ಹೋಗಿ ದೇವರು ಇವತ್ತು ಏನು ಮಾತಾಡಿದ್ದಾರೆ, ಏನು ನನಗೆ ಗೊತ್ತಾಯಿತು, ಏನು ಕುರಿತು ನನಗೆ ಬಿಡಿಸಿ ಹೇಳಿದ್ದಾರೆ ಅಂದರೆ ನಮ್ಮ ಜೀವನ ಬದಲಾಗುತ್ತೆ. ಅಲ್ಲೆಲ್ಲೂಯ್ಯ. ಸರಿ, ಓದಿ ಮಿಮ್ಮ. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಅವ್ರು ಹೇಳ್ತಾರೆ ನಾವು ಒಂದೇ ಒಂದು ಹೆಚ್ಚಳ ಅಂದರೆ ಒಂದೇ ಒಂದು ಸೂಪರ್ ನ್ಯಾಚರಲ್, ಒಂದೇ ಒಂದು ಮಹಿಮೆ. ಅದು ಏನು ಗೊತ್ತಾ? ಪರಲೋಕ ರಾಜ್ಯ ಕರ್ತನಾಗಿ ಯೇಸು ಕ್ರಿಸ್ತ ಕಲ್ವಾರಿ ಶಿಲುಬೆಯಲ್ಲಿ ಮಾಡಿದ ಉನ್ನತವಾದ ಕಾರ್ಯ. ಅಲ್ಲೆಲ್ಲೂಯ್ಯ. ಅದು ಏನು? ಓದ್ರಿ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು. ಸತ್ತಿದ್ದು ಯಾವುದು? ನನ್ನ ಪಾಲಿಗೆ. ಅದ ಸತ್ತಿದ್ದು ಎದು? ಕರೆಕ್ಟಾ? ಇಪ್ಪ ನನಗೆ ಪಾಲಿಗೆ ಲೋಕ செத்தித்து. இப்போ செத்திது ಅಂದರೆ இல்லைன்னு அர்த்தம். ஓகே, இங்கிலீஷில் என்ன சொல்லுவாங்க? வாட் இஸ் த மீன் எக்ஸ்பிளைன் ஆஃப் டெத்து? டெத்தை எப்படி எக்ஸ்பிளைன் பண்ணுவாங்க இங்கிலீஷில்? தெரியாதா? நோ மோர். ஹீ ಈಸ್ ನೋ ಮೋರ್. ಲಿಸನ್ ಇಟ್. ನೋ ಮೋರ್ನ ಏನರ್ಥ? ಇಲ್ಲ ಅರ್ಥ. ಸತ್ತಿದೆ ಅಂದರೆ ವಾಕ್ಯಕ್ಕೆ ಏನರ್ಥ? ಇಲ್ಲ ಅರ್ಥ. ನೆಕ್ಸ್ಟ್, ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೆನು. ಅಲ್ಲೆಲ್ಲೂಯ್ಯ. ಇವಾಗ ಎರಡು ಹೇಳ್ತಾರೆ ನೋಡ್ರಿ. ಒಂದು ನಾನು ಇಲ್ಲ, ಇನ್ನೊಂದು ಲೋಕನೂ ಇಲ್ಲ. ಕರೆಕ್ಟಾ? ಅಂದರೆ ಲೋಕಕ್ಕೆ ನಾ ಇಲ್ಲ, ನನಗೆ. ಸರಿಯಾ? ಕರೆಕ್ಟಾ? அப்போ லோகக்கு ನನಗೆ ಸಂಬಂಧನೇ ಇதான் ಕ್ರಿಶ್ಚಿಯಾನಿಟಿ. ಓಕೆವಾ? ಲೋಕ ಅನುಸಾರವಾಗಿ ನಾವು ಜೀವಿಸಬಾರ್ದು. ಲೋಕಾನುಸಾರವಾಗಿ ಜೀವಿಸಬಾರ್ದು. ಲೋಕಕ್ಕೆ ತಕ್ಕಂತೆ ನಮ್ಮನ್ನು ಒಪ್ಪಿಸ್ಕೊಡ್ಬಾರ್ದು. ಲೋಕ ಚೇಂಜ್ ಆಗ್ತಾ ಬರುತ್ತಾ ಇಲ್ವಾ? ಆಮಾಂ, ಚೇಂಜ್ ಆಗ್ತಾ ಇರುತ್ತೆ. ಫಸ್ಟೆಲ್ಲ ಡ್ರೆಸ್ ಹಾಕಬೇಕಾದ್ರೆ ಎಲ್ಲಾದರೂ ಸ್ವಲ್ಪ ಹರಿದಿದ್ದರೆ ಅದು ಕೊಟ್ಟು ಸ್ಟಿಚ್ ಮಾಡ್ತಾರೆ. ಇವಾಗ ಅವರೇ ಏನು ಮಾಡ್ತಾರೆ? ನಾನು ಒಬ್ಬ ನೋಡಿದೆ, ಅವನು ಟ್ರೌಸರ್ ಪ್ಯಾಂಟ್ ಎತ್ಕೊಂಡು ಬ್ಲೇಡಲ್ಲಿ ಕಟ್ ಮಾಡ್ತಾ ಇದ್ದಾನೆ. ನಾನು ಮೇಲೆ ಹೋಗಿ ನೋಡಿದೆ ಚರ್ಚಲ್ಲಿ ಇರುವಾಗ. ನಾನು ನೋಡಿ ಏನು ಪ್ಯಾಂಟು, ಒಳ್ಳೆ ಜೀನ್ಸ್ ಪ್ಯಾಂಟ್ ಕಟ್ ಮಾಡ್ತಾ ಇದ್ದಾನೆ. ಕಟ್ ಮಾಡಿ ಬಿಡ್ತಾ ಅಂದರೆ ನೂಲೆಲ್ಲ ಆಚೆ ಬಿಡ್ತಾ ಇದ್ದಾನೆ. ನಾನು ಕೇಳಿದೆ ಏನಂದರೆ ಇದು ಫ್ಯಾಷನ್ ಹೇಳ್ತಾನೆ. கரெக்டா? எது ஃபேஷன்? ஆமாம். அப்போ உண்மையான ஃபேஷன் யார் தெரியுமா? பிச்சைக்காரன் தான். கரெக்டா? நம்மளாவது டீசெண்டாக ட்ரெஸ் போட்டிருக்கோம், அவன் மோசமாக கிழிச்சு போட்டிருப்பான். பார்த்துருக்கீங்களா? ಮೋಸವಾಗಿ ಅರಿದಾಕಿ ಕೊಂಡಿರ್ತಾನೆ, ಅವನೇ ಫ್ಯಾಷನ್. ಸರಿ, ನೀವು ಅರ್ಥ ಮಾಡ್ಕೊಳ್ರಿ. ಲೋಕ ನಮ್ಮನ್ನು ಏಮಾರಿಸುತ್ತದೆ, ವಂಚಿಸುತ್ತದೆ. ಲೋಕಕ್ಕೆ ಗೊತ್ತು ನಮ್ಮನ್ನು ಹೇಗೆ ವಂಚಿಸಬೇಕು. ಆದರೆ ಸಿಲುವೆಯಲ್ಲಿ ನನಗೆ ಜಯ ಸಿಕ್ಕಿತ್ತು. ಲೋಕ ನನ್ನ ಪರವಾಗಿ ಇಲ್ಲ, ನಾನು ಲೋಕ ಪರವಾಗಿ ಇಲ್ಲ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. அந்த ಬರೆಯಲ್ಪಟ್ಟಿದ್ದ ಮರಣ ಶಾಸನವು ನಮ್ಮಲ್ಲಿ ನೆರವೇರಬೇಕಾದರೆ ಅದು ಅಳಿಸಬೇಕು. ಅದು ಅಳಿಸಬೇಕಾದರೆ ಅದು ಇಲ್ಲದೆ ಆಗುವಂತೆ ಶರೀರವನ್ನು ನಾಶವಾಗಬೇಕು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಆದ್ದರಿಂದ ಪಾಪವೇ ಮಾಡದೇ ಇರುವ ದೇವರು ನಮಗಾಗಿ ಪಾಪ ಹೋಲಿಕೆ ಅಂದರೆ ಈ ಪಾಪ ಶರೀರವನ್ನು ಹೊಂದಿ ಈ ಶರೀರವನ್ನು ಕಲ್ವಾರಿ ಶಿಲುಬೆಯಲ್ಲಿ ಪೂರ್ಣವಾಗಿ ಅಳಿಸಿದ್ದ. ಸರಿಯಾ? ಅಲ್ಲೆಲ್ಲೂಯ್ಯ. ಈಗ ಅಳಿಸಿದ ಮೇಲೆ ಈ ರಕ್ಷಣೆ ನನಗೆ ಸಿಕ್ಕಿತ್ತು. ಏನು ರಕ್ಷಣೆ ಸಿಕ್ಕಿತ್ತು? ಇನ್ನು ಮುಂದೆ ನಾನು ಶರೀರ ಪರವಾದವನು ಅಲ್ಲ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ. ಹಾಂ, ಸರಿ. ರೆಡ್ ಸೆಕೆಂಡ್ ಹೇಳ್ರಿ. ಲೋಕ ಪರವಾದವನು ಅಲ್ಲ. ಹಾಂ, ಸರಿಯಾ? ಓಕೆ. ಅಪ್ಪ ನಾನು ಶರೀರ ಪರವಾದವನಲ್ಲ, ಲೋಕ ಪರವಾದನಲ್ಲ ಅಂದರೆ ನಿಜವಾಗ್ಲಿ ಏನರ್ಥ? ನಿಜವಾಗ್ಲಿ ಏನರ್ಥ? ತಿರುಗಿ ಹೇಳ್ತೀನಿ. ನಿಜವಾಗ್ಲಿ ಏನರ್ಥ? ಯಪ್ಪ ನಾ ಇಲ್ಲೇ ಅನಿಸ್ತೀನಿ ಏನ್ರಿ ಅಂದರೆ ಏನರ್ಥ? ಹಾಂ, ಎಕ್ಸಾಕ್ಟ್ಲಿ. ಇಲ್ಲಡ ಸೆತ್ತಿಟ್ಟೇನು ಅರ್ಥ. ಹಾಂ, ಪಕ್ಕದಲ್ಲಿ ಕೈ ಗೊತ್ತಿ ಒಂದು ಸಲ ಪಕ್ಕದಲ್ಲಿ ಕೈ ಕೊಟ್ಟು ನೀ ಚೆನ್ನಾಗಿರ್ರಿ ಅಂತ ಹೇಳ್ರಿ. ಹಾಂ, ಪಾಪ ನನ್ನಲ್ಲಿ ಇಲ್ಲದಿದ್ದರೆ ಆ ವಾಕ್ಯಕ್ಕೆ ಸರಿಯಾದ ಅರ್ಥ ನಾನು ಸತ್ತಿದ್ದೇನೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಇದು ದೇವರೇ ನಮಗಾಗಿ ಮಾಡಿದ್ದ.
ಅಲ್ಲೆಲ್ಲೂಯ್ಯ. ಆದುದರಿಂದ ನಾವು ಹೇಗೆ ಜೀವಿಸಬೇಕೋ ಅದು ಮಾತ್ರ ಹೇಳಿ ಮುಗಿಸ್ತೀನಿ. ಓಕೆ, ಸರಿ, ಒಂದೇ ಒಂದು ಕಾರ್ಯ ಮಾತ್ರ ಹೇಳಿ ಮುಗಿಸ್ತೀನಿ. ನಾನು ನನ್ನವನಲ್ಲ, ನಾ ಸತ್ತಿದ್ದೀನಿ ಅಂದರೆ ನಾ ಹೇಗೆ ಜೀವಿಸಬೇಕು ಅದು ಮಾತ್ರ. ಅದು ಹೋದ್ರಿ ಗಲಾತ್ಯರು ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 20 ವಾಕ್ಯ 20. ಗಲಾತಿಯನ್ ಚಾಪ್ಟರ್ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಕರೆಕ್ಟಾ? ಇದಾ ರಕ್ಷಣೆ, ಅರ್ಥ ಮಾಡ್ಕೊಳ್ಳಿ. ದ ಸೇವ್ ಇಟ್ಸ್ ಅ ಮೀನ್ ಆಫ್ ಐ ಆಲ್ಸೋ ಡೆಡ್ ವಿತ್ ದ ಜೀಸಸ್ ಕ್ರೈಸ್ಟ್ ಆನ್ ದ ಕ್ರಾಸ್. ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ಟಿಯಾನಿಟಿ ಅನ್ನೋ ವಾಕ್ಯಕ್ಕೆ ಅರ್ಥ ಏನು? ನಾನು ಯೇಸು ಕ್ರಿಸ್ತನೊಂದಿಗೆ ಕಲ್ವಾರಿ ಶಿಲುಬೆಯಲ್ಲಿ ಸತ್ತಿದ್ದೇನೆ. ಚೆನ್ನಾಗಿ ಮೈಂಡಲ್ಲಿ ಮಾಡ್ಕೋಬೇಕು. ಓಕೆ, ಅದು ನಮ್ಮ ಡ್ರೆಸ್ ಬಂದು ಅದನ್ನು ಇದು ಮಾಡಲ್ಲ, ನಮ್ಮ ಲೋಕ ಕಾರ್ಯಗಳು ಅದನ್ನು ಇದು ಮಾಡಲ್ಲ. ಅದು ತೋರಿ ಬರಬೇಕಾದ್ರೆ ಕ್ರಿಸ್ತನಂತೆ ನಾವು ತಾಳ್ಮೆಯಾಗಿ ಜೀವಿಸಬೇಕು. ಅದ ರಹಸ್ಯ. ಇವಾಗೆಲ್ಲ ರಿವರ್ಸಲ್ಲಿ ನಮಗೆ ಹೇಳ್ಕೊಡ್ತಾರೆ. ಕರೆಕ್ಟಾ? ಇದು ಕಾರ್ಯ ಲೋಕ ಒಳಗೆ ಬರುತ್ತೆ. ಇವಾಗೆಲ್ಲ ತುಂಬ ಜನರ ಒಳಗೆ ಏನು ಬರುತ್ತೆ? ಲೋಕ ಬಂದಿದೆ. ಆದ್ದರಿಂದ ಅವರು ಹಾಗೇ ಹೇಳ್ತಾರೆ. ಆ ಥರ ಇಲ್ಲ. ನಾನು ಸತ್ತಿದ್ದೇನೆ ಎಂದು ಹೇಳುವಾಗ ನನ್ನ ಇಷ್ಟಕ್ಕೆ ನಾನು ಜೀವಿಸೋಕೆ ನನಗೆ ಅಧಿಕಾರ ಇಲ್ಲ. ಆಗ ನಾನು ಹೇಗೆ ಜೀವಿಸಬೇಕೋ ಕ್ರಿಸ್ತನು ಹೇಗೆ ಜೀವಿಸಬೇಕೆಂದು ನಮಗೆ ತೋರಿಸಿಕೊಟ್ಟಿದ್ದಾನೆ. ಅದ ಈ ವಾಕ್ಯ ಅಲ್ಲ? ಓದಿ ಅಮ್ಮಿಮ್ಮ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಓಕೆ, ಈಗ ಶರೀರದಲ್ಲಿರುವ ನಾನು, ಈಗ ಶರೀರದಲ್ಲಿ ಇರುವ ನಾನು ಜೀವಿಸುವುದು ಹೇಗೆಂದರೆ, ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಹಲ್ಲೆಲೂಯ. ಆದರೆ ಇವಾಗ ನಾವು ಹೇಗೆ ಜೀವಿಸಬೇಕೆಂದರೆ ದೇವರ ಮೇಲಿರುವ ನಂಬಿಕೆಯಿಂದ ಜೀವಿಸಬೇಕು. ಆದರೆ ಅಂದರೆ ಏನರ್ಥ ಅಂದರೆ ದೇವರ ನಂಬುವ ವಿಶ್ವಾಸಿಗಳಾಗಿ ಜೀವಿಸಬೇಕು. ದೇವರು ನಂಬುವ ಕ್ರೈಸ್ತರಾಗಿ ಜೀವಿಸಬೇಕು. ಅಂದರೆ ಕ್ರೈಸ್ತರು ಎಂಬ ವಾಕ್ಯಕ್ಕೆ ಅರ್ಥ ಶರೀರದಲ್ಲಿ ಸತ್ತವರು. ಕ್ರೈಸ್ತರು ಎಂದು ಏನರ್ಥ? ಕ್ರಿಸ್ತಕ್ಕಾಗಿ ಬದುಕುವವರು ಎಂದು ಅರ್ಥ. ಹಲ್ಲೆಲೂಯ. ಅಂದರೆ ಲೋಕವು ಒಳಗೆ ಬರಬಾರ್ದು, ನಾನು ಒಳಗೆ ಬರಬಾರ್ದು. ಯಾಕೆಂದರೆ ಎರಡು ಏನಾಯಿತು? ಸತ್ತಿತ್ತು. ಈಗ ಎರಡು ಸತ್ತಿದ ಮೇಲೆ ನಾನು ಯಾರಾಗಿ ಮಾರ್ಪಟ್ಟಿದ್ದೆ? ಕ್ರಿಸ್ತನಾಗಿ ಮಾರ್ಪಟ್ಟಿದ್ದೆ. ಅಂದರೆ ಕ್ರಿಸ್ತನು ಯಾರಿಗೂ ಗೊತ್ತಿಲ್ಲ. ಆದರೆ ನನ್ನ ಕ್ಯಾರೆಕ್ಟರ್ ಮೂಲಕವಾಗಿ ಜನಗೆ ಗೊತ್ತು ಬರುತ್ತೆ ಯಾರು ದೇವರು. ಹಲ್ಲೆಲೂಯ. ದಟ್ ಈಸ್ ದ ಕ್ರಿಶ್ಚಿಯಾನಿಟಿ. ಅதான் ಕ್ರಿಶ್ಚಿಯಾನಿಟಿ. ಕ್ರಿಸ್ತನ ಎಂಬುದು ಲೋಕ ಅನುಭವಿಸುವುದಲ್ಲ. ಕ್ರಿಸ್ತನ ಎಂಬುದು ನನ್ನ ಇಷ್ಟಕ್ಕೆ ಜೀವಿಸುವುದಲ್ಲ. ಇದು ಎರಡು ಬಿಟ್ಟು ದೇವರ ಇಷ್ಟರ ಅನುಸಾರವಾಗಿ ಜೀವಿಸುವುದೇ. ಹಲ್ಲೆಲೂಯ. ಅದು ಒಂದು ಪೆಕ್ಯುಲಿಯರ್ ಜೀವಿತ. ಅಂದರೆ ಈ ಲೋಕ ಅನುಸಾರವಾಗಿ ಜೀವಿಸದೆ ನಾವು ದೇವರ ಇಷ್ಟಕ್ಕೆ ಜೀವಿಸುವಾಗ ಲೋಕದ ಮನುಷ್ಯರಿಗೆ ಅದು ಹೇಗಿರುತ್ತೆ? ಹುಚ್ಚತನವಾಗಿರುತ್ತೆ. ಯಾಕೆ? ಲೋಕ ಪ್ರಕಾರ ನಾವು ನಮ್ಮ ಜೀವಿತದಲ್ಲಿ ಕೈಕೊಳ್ಳುವುದಿಲ್ಲ. ಹಲ್ಲೆಲೂಯ. ನಮ್ಮ ಎಲ್ಲ ನಡವಳಿಕೆ ಚೇಂಜ್ ಆಗಿರುತ್ತೆ, ನಮ್ಮ ಮಾತು ಚೇಂಜ್ ಆಗಿರುತ್ತೆ. ನಾವು ಪ್ರೀತಿಯುಳ್ಳ ಮಕ್ಕಳಾಗಿರ್ತೀವಿ, ತಾಳ್ಮೆಯುಳ್ಳ ಮಕ್ಕಳಾಗಿರ್ತೀವಿ. ಇನ್ನೊಬ್ಬರಿಗೆ ದೇವರ ಕಾರ್ಯಗಳನ್ನು ಪ್ರಕಟಿಸುವವರಾಗಿರ್ತೀವಿ. ಹಲ್ಲೆಲೂಯ. ಇದು ದೇವರು ನಮ್ಮನ್ನು ಕುರಿತ ಉದ್ದೇಶ. ಅದಕ್ಕೋಸ್ಕರನೇ ಆತನು ಮನುಷ್ಯನಾಗಿ ಇಳಿದು ಬಂದು ನಾವು ಹೊಂದಬೇಕಿರುವ ಪದವಿ ಹೊಂದಬೇಕೆಂದು ಮೃತ್ಯುಂಜಯ ಹೊಂದಿ ನಮಗೆ ಮೊದಲಿನದವನಾಗಿ ಕುಳಿತಿದ್ದಾನೆ. ಹಲ್ಲೆಲೂಯ. ಅಂದರೆ ಏನರ್ಥ? ಆತನು ನಮ್ಮಂತೆ ಹುಟ್ಟಿ ನಾವು ಆತನಂತೆ ಮಾರ್ಪಡಬೇಕೆಂದು ದೇವರ ರಕ್ಷಣೆ ನಮ್ಮಲ್ಲಿ ನೆರವೇರುತ್ತದೆ. ಹಲ್ಲೆಲೂಯ. ಸರಿ, ಆಗ ನಾವು ಹೇಗೆ ಜೀವಿಸಬೇಕೋ ಓದಿ. ಒಂದು ವಚನ ಮಾತ್ರ ಓದಿ ನಾನು ಮುಗಿಸ್ತೀನಿ. ನೆಕ್ಸ್ಟ್ ಟೈಮ್ ಇದ್ದರೆ ಇನ್ನೂ ಬಿಡಿಸಿ ಹೇಳ್ತೀನಿ. ಒಂದೇ ಒಂದು ವಾಕ್ಯ. ಓಕೆ, ರೋಮನ್ ಚಾಪ್ಟರ್ 8:1. அது ಬೇರೆ ಟ್ರಾನ್ಸ್ಲೇಷನ್ ಓದಿ ಅಮ್ಮಿಮ್ಮ, எப்படி பார்க்கலாம்? ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ.
ಇವರು ಶರೀರಕ್ಕನುಸಾರವಾಗಿ ಅಲ್ಲ, ಆತ್ಮನಿಗನುಸಾರವಾಗಿಯೇ ಓಕೆ, ನಡೆಯುವವರಾಗಿದ್ದಾರೆ. ಕನ್ನಡದಲ್ಲಿ ಹೇಗೆ ಬರೆದಿದೆ ಅಂದರೆ, ಕ್ರಿಸ್ತನಲ್ಲಿ ಇರುವವರಾಗಿ ಇರುವವರು ಅವರಿಗೆ ಏನಿಲ್ಲ, ಅಪರಾಧ ನಿರ್ಣಯವೇ ಇಲ್ಲ. ಯಾಕೆ? ಅವರು ಹೇಗೆ ಜೀವಿಸ್ತಾರೆ? ಓದಿಯಮ್ಮಿ, ಅವ್ರು ಹೇಗೆ ಜೀವಿಸ್ತಾರೆ? ಶರೀರಕ್ಕನುಸಾರವಾಗಿ ಅಲ್ಲ, ಶರೀರ ಅನುಸಾರವಾಗಿ ಅಲ್ಲ, ಆತ್ಮನಿಗನುಸಾರವಾಗಿಯೇ ನಡೆಯುವವರಾಗಿದ್ದಾರೆ. ಕರೆಕ್ಟಾ? ಅರ್ಥ ಆಯ್ತರ? ಕ್ರಿಸ್ತನಲ್ಲಿ ಇರುವವರು ಹೇಗೆ ನಡೆಯುತ್ತಾರೆ? ಶರೀರ ಅನುಸಾರವಾಗಿ ನಡೆಯದೆ ಆತ್ಮಾನುಸಾರವಾಗಿಯೇ ನಡೆಯುತ್ತಾರೆ. ಆದ್ದರಿಂದ ಅವ್ರಿಗೇನಿಲ್ಲ, ಅಪರಾಧ ನಿರ್ಣಯ ಇಲ್ಲ. ತಮಿಳು ಭಾಷಾಂತರದಲ್ಲಿ ಹೇಗೆ ಇದೆ ಅಂದರೆ, ಕ್ರಿಸ್ತ ಯೇಸುನಲ್ಲಿ ಇದ್ದುಕೊಂಡು ಆತ್ಮ ರೀತಿಯಾಗಿ ನಡೆಯದೆ ಶರೀರ ಅನುಸಾರವಾಗಿ ನಡೆದಿದ್ದರೆ ಆಕಿನಿ ತೀರ್ಪು ಅಂದರೆ ಏನು ಹೇಳ್ತಾರೆ ಅದಕ್ಕೆ? ಅಪರಾಧ ನಿರ್ಣಯವೂ ಇರುತ್ತದೆ. ತಮಿಳು ಭಾಷಾಂತರ ಆಗಿದೆ. ಸರಿ, ಹಾಗೆ ಹೀಗೆ ದೇವರ ರಕ್ಷಣೆ ಎಂಬ ಈ ಪರಿಪೂರ್ಣವಾದ ದೇವರ ಕಾರ್ಯದಲ್ಲಿ ನನಗೇನು ಸಂಭವಿತ್ತೆ ಅಂದರೆ, ನನ್ನನ್ನು ಆತ್ಮದಲ್ಲಿ ಹುಟ್ಟುವಂತೆ ಮಾಡಿ ಈ ಶರೀರದಲ್ಲಿ ಸಾಯಿಸಿದ್ದ. ಅಂದರೆ ಫಸ್ಟ್ ನಡೆದಿದ್ದ ಸಂಭವ ಶರೀರದಲ್ಲಿ ನನ್ನನ್ನು ಕಲ್ವಾರಿ ಶಿಲುಬೆಯಲ್ಲಿ ಕೊಂದಾಕಿ ಮೃತ್ಯುಂಜಯ ಹೊಂದುವುದರಿಂದ ನನ್ನ ಆತ್ಮವನ್ನು ಪುನರುತ್ಥಾನಕ್ಕೆ ತಂದ. ಹಲ್ಲೆಲೂಯಾ. ಇವಾಗ ನಾವೆಲ್ಲರೂ ಯಾರಾಗಿದ್ದೀವಿ? ದೇವರ ಮಕ್ಕಳಾಗಿದ್ದೀವಿ. ಇನ್ನೂ ಹೇಳಬೇಕಾದ್ರೆ ದೇವರ ಹೋಲಿಕೆಯಲ್ಲಿ ಬಂದಿದ್ದೇವೆ. ಹಲ್ಲೆಲೂಯಾ. ಆದ್ದರಿಂದ ನಮಗೆ ಅಪರಾಧ ನಿರ್ಣಯವೂ ಇಲ್ಲ, ಮರಣ ಇಲ್ಲ, ನಾಶನವೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ನಾವು ಹೇಗೆ ಜೀವಿಸಬೇಕೋ ಆತ್ಮಪರಿತರಾಗಿ, ಇಲ್ಲದ್ರೆ ಆತ್ಮೀಗ ಮಕ್ಕಳಾಗಿ ಜೀವಿಸಬೇಕು. ಎರಡೇ ವಾಕ್ಯ ಹೇಳಿ ಮುಗಿಸ್ತೀನಿ, ಅದು ಓದಿ ಅಮ್ಮಿ. 8 ರೋಮನ್ 8:14. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಹಲ್ಲೆಲೂಯಾ. ಅಂದರೆ ಆತ್ಮ ಪರವಾಗಿ ಯಾರೆಲ್ಲ ನಡೆಯುತ್ತಾರೋ ಅವರೆಲ್ಲ ಯಾರು? ದೇವರ ಮಕ್ಕಳು. ಹಲ್ಲೆಲೂಯಾ. ಆದ್ದರಿಂದ ನಾವೆಲ್ಲರ ದೇವರ ಮಕ್ಕಳಾಗಿರುವುದರಿಂದ ನಾವು ಹೇಗೆ ನಡೆಯಬೇಕು? ಆತ್ಮ ಅನುಸಾರವಾಗಿ. 13ನೇ ವಚನ ಓದಿ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ಕರೆಕ್ಟಾ? ನೀವು ಪವಿತ್ರ ಆತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಕರೆಕ್ಟಾ? ಅಪ್ಪೋ ಆತ್ಮ ರೀತಿಯಾಗಿ ನಡೆಯುವುದೆಂದರೆ ಏನು? ಈ ಶರೀರ ಅನುಸಾರವಾಗಿ ನಡೆಯದೇ ಇರುವುದು ಅಂದರೆ ಈ ಶರೀರ ಲೋಕ ಅನುಸಾರವಾದ ಕಾರ್ಯಗಳನ್ನು ಅಳಿಸುವುದು. ಕರೆಕ್ಟಾ? ಇಪ್ಪ ನಮಗೆ ಒಂದು ಏನು ಹೆಮ್ಮೆ ಬರುತ್ತೆ, ಕೋಪ ಬರುತ್ತೆ, ದ್ವೇಷ ಬರುತ್ತೆ, ಇದೆಲ್ಲ ಶರೀರ ಅನುಸಾರ ಕಾರ್ಯ ಇಲ್ಲಯಾ? ಇದನ್ನು ನಾವು ಅಳಿಸುತ್ತಾ ಜೀವಿಸುವುದೇ ಆತ್ಮಿಕ ಜೀವಿತ. ಹಲ್ಲೆಲೂಯಾ. ಇವಾಗ ಅರ್ಥ ಆಯ್ತಾ? ನಾವು ಅಂಡರ್ಸ್ಟ್ಯಾಂಡ್. ಈ ಥರ ಜೀವಿಸುವಾಗ ನಮಗೆ ಏನಿಲ್ಲ, ಆಕಿನಿ ತೀರ್ಪು ಇಲ್ಲ. ಯಾಕೆ? ನಾವು ಆತ್ಮಿಗಿರಲ್ಲ, ನಾವು ಶರೀರವಾಗಿ ಜೀವಿಸುವುದೇ ಇಲ್ಲ. ಆದರೆ ಕಣ್ಣು ಇಚ್ಛಿಸುತ್ತದಲ್ಲ, ಕಣ್ಣು ಕಾಣುವುದನ್ನು ಇಚ್ಛಿಸುತ್ತದೆ. ನೀವು ನೋಡ್ರಿ, ಮೊಬೈಲ್ ಆನ್ ಮಾಡಿ ನೋಡುವಾಗ ಸುಮ್ಮನೆ ನೋಡಬೇಕು ಅಂದ್ರೆ ನೀವು ನೋಡ್ತೀರಿ ಅನ್ಸ್ಕೊಳ್ಳಿ, ಎಷ್ಟು ಅವರ್ ನೋಡ್ತಾ ಇರ್ತಾರೆ, ಎಷ್ಟು ಅವರು ಅದರಲ್ಲಿ ಅಡಿಕ್ಟ್ ಆಗಿರ್ತಾರೆ, ಅಷ್ಟವರು ನೋಡ್ತಾ ಇದ್ದಾರೆ. ಟಿ ವಿ ನೋಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅನ್ಸ್ಕೊಳ್ಳಿ. ಅದಕ್ಕೆ CPMಲ್ಲಿ ನಮ್ಮ ಚರ್ಚಲ್ಲಿ ಒಂದು ಟೀಚಿಂಗ್ ಇತ್ತು, ಮನೆಯಲ್ಲಿ ಟಿ ವಿ ಇರಬಾರ್ದು. ಅಪ್ಪ ಪಾಸ್ಟರ್ ನಿಮ್ಮ ಮನೇಲಿ ಟಿ ವಿ ಇದೆ ಅಂತ ಹೇಳ್ತಾ ಇದ್ದೀರಿ, ನಮ್ಮ ಮನೆಯಲ್ಲಿ ಕೇಬಲ್ ಕನೆಕ್ಷನ್ ಮಟ್ಟ ಇಲ್ಲ, ಟಿ ವಿ ಇದೆ. ಟಿ ವಿ ಇರಬಾರ್ದು ಅವಾಗ ಬೋಧಿಸ್ತರು. ಯಾಕೆ ಇರಬಾರ್ದು ಬೋಧಿಸ್ತಾರೆ ಅಂದರೆ, ಶರೀರ ಅನುಸಾರವಾದ ಕಾರ್ಯ ನಮ್ಮಲ್ಲಿ ಬರಬಾರದು ಎಂದು. ಇದಾ ರಹಸ್ಯ. ಸರಿಯಾ? ಅದಕ್ಕೆ ಒಂದು ಪಾಸ್ಟ್ ಏನು ಮಾಡೋದು ಗೊತ್ತಾ? ಎಲ್ಲರಿಗೂ ಪ್ರೇಯರ್ ಕಳಿಸ್ಬಿಟ್ಟು ಪಾಸ್ಟ್ ಮನೆಗೆ ಹೋಗಿ ಟಿ ವಿ ಎತ್ತು ಸೆಂಟ್ರಲ್ಲಿ ಹಾಕಿದರು. ಫಸ್ಟು ಬೆಡ್ಶೀಟ್ ನಾವು ಇದು ಮಾಡ್ತೇವೆ, ಬೆಡ್ಶೀಟ್ನ ಹೇಳ್ತಾರೆ ಬೆಡ್ಶೀಟ್ಗೆ ಹೊತ್ಕೊಳ್ಳೋ ಥರ ಬೆಡ್ಶೀಟ್, ದೊಡ್ಡ ಬೆಡ್ಶೀಟ್ ಹಾಕ್ಬಿಟ್ಟು ಸೆಂಟ್ರಲ್ಲಿ ಟಿ ವಿ ಇತ್ತು. ಅವಾಗೆಲ್ಲ ಇದು ಹೇಳ್ತಾರೆ, ಗಡಬಾರ್ ಹೇಳ್ತಾರೆ, ಗಡಬಾರನ್ನ ಸಲ ಗಡಬಾರ ತಂದು ಅವ್ರ ಮನೆಯಲ್ಲಿ ಇಲ್ಲ, ಎಲ್ಲ ಪ್ರೇಯರ್ಗೆ ಹೋದರು, ಪೀಸ್ ಮಾಡಿ ಕ್ಲೀನಾಗಿ ಕಟ್ಟಿ ಆಚೆ ಹಾಕ್ಬಿಟ್ರು. ಬಂದು ಕೇಳುವಾಗ ಅವ್ರು ಏನು ಹೇಳ್ತಾರೆ, ಅದು ಸೈತಾನು. ಅವ್ರು ಹೊಡೆಯುವಾಗ ಸೈತಾನೇ ಹೋಗು ಎಂದು ಹೊಡಿತಿದ್ದಾರೆ.
ಆ ಪಾಸ್ಟ್ ಹೇಳಿದ್ರಲ್ಲ, ಆ ಪಾಸ್ಟ್ ಇವಾಗ ಇಲ್ಲಿದ್ದರೆ ಈ ಥರ ಹೇಳ್ತಾರೆ, ನೀವು ಮನೆಯಲ್ಲಿ ಟಿ ವಿ ಏನು ಮಾಡಿರಿ ಇಟ್ಕೋಬೇಡ್ರಿ. ಪೀಟ್ರ್ ಪಾಸ್ಟ್ ಆ ಥರ ಇಲ್ಲ ಅಲ್ಲ, ಇಟ್ಕೊಳ್ರಿ. ಆದರೆ ಬೇಡದಿರುವ ಕಾರ್ಯಗಳನ್ನು ನೋಡಬೇಡ್ರಿ. ಸರಿ, ಅರ್ಥ ಆಯ್ತಾ? ಸಿ, ದೇ ಆರ್ ಥಿಂಕಿಂಗ್ ಲೈಕ್ ದಿಸ್. ನಾನು ಬೇಡ ಎಂದು ಹೇಳಿಲ್ಲ, ಪರಿಶುದ್ಧವಾಗಿ ಜೀವಿಸಬೇಕೇ ಎಂದು ಅವಶ್ಯ. ಅದು ಏನು ತಡೆಯಾಗಿರುತ್ತದೋ ಅದರಿಂದ ನಾವು ದೂರ ಬರಬೇಕು ಅಷ್ಟೇ. ಅವ್ರು ಹೇಳ್ತಾರೆ ದೂರ ಬರಬೇಕು. ಆ ಪಾಸ್ಟ್ರಿಂದ ಸಾಧ್ಯ ಇಲ್ಲ, ಅದಕ್ಕೆ ಅವ್ರು ಮುರಿದು ಹಾಕಿದ್ರು. ಯಾಕಂದರೆ ಪಾಸ್ಟ್ರಮ್ಮ ಮಕ್ಕಳೆಲ್ಲರೂ ಏನು ನೋಡ್ತಾಯಿದ್ರು, ಮನೆಗೆ ಬಂದರೆ ಟಿ ವಿ ನೋಡ್ತಾಯಿದ್ರು. 1 ದಿನ 2 ದಿನ 3 ದಿನ ಯೋಚನೆ ಮಾಡ್ತಾಯಿದ್ರು. ಒಂದೇ ಅದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕಾ, ಇವರೆಲ್ಲ ಆಚೆ ಕಳಿಸ್ಬಿಟ್ಟು ಟಿ ವಿ ಕ್ಲೋಸ್ ಮಾಡಿಬಿಟ್ರೆ ತಿರುಗಿ ಏನು ಮಾಡಲ್ಲ, ಟಿ ವಿ ನೋಡಲ್ಲ. ಡಿ ಅಂಡರ್ಸ್ಟ್ಯಾಂಡ್? ಇದು ಕಾರಣ ನಾವು ಏನು ಅನಿಸ್ಕೋಬಾರ್ದು, ಅವರು ಮಾಡಿದ ತಪ್ಪು ಅಲ್ಲ, ಈ ಕಾರ್ಯದಿಂದ ನನ್ನನ್ನು ಬಿಡಿಸ್ಕೊಳ್ಳುವುದಕ್ಕೆ ನನಗೆ ಮನಸ್ಸಿನಲ್ಲಿ ಸ್ಟ್ರೆಂತ್ ಇಲ್ಲ, ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಇದು ದೂರ ಮಾಡ್ತೀನಿ ಅಂತ ಅರ್ಥ. ಅಲ್ಲೇಲೂಯ. ಸರಿಯಾ? ವೀಟ್ಲ போய் ಕೇಬಲ್ ಟಿ ವಿ ಕಟ್ பண்ணிடணும். ಓಕೆ, ಮನೇಲಿ ಏನಿರಬಾರ್ದು, ಕೇಬಲ್ ಇರಬಾರ್ದು, ಟಿ ವಿ ಇರಲಿ ಪರವಾಗಿಲ್ಲ. ಅದರಲ್ಲಿ ಏಸಾಮಿ ಕಾರ್ಯ ನೋಡ್ಕೊಳ್ರಿ, ಟಿ ವಿ ಸಿನಿಮಾ ನೋಡಬಾರ್ದು. ನಾವು ಶರೀರ ಅನುಸಾರವಾಗಿ ಜೀವಿಸುವಾಗ ಆ ಜೀವಕ್ಕೆ ನಾವು ಒಳಪಡದೆ ಯಾವುದು ಒಳಪಡ್ತೀವಿ, ನಾಶನಕ್ಕೆ, ಮರಣಕ್ಕೆ. ಈ ಶರೀರ ಇರುವವರೆಗೆ ನಮಗೆ ಮರಣ. ಅದ ಅವ್ರು ಹೇಳ್ತಾರೆ, ನಾನು ನಿರ್ಭಾಗ್ಯವಾದ ಮನುಷ್ಯ, ಈ ಶರೀರ ಮರಣದಿಂದ ನನ್ನನ್ನು ಯಾರು ಬಿಡಿಸುವುದು? ಈ ಶರೀರ ನನ್ನ ಮರಣದಿಂದ ನನ್ನನ್ನು ನಡೆಸ್ತಾ ಇದ್ದೆ. ಈ ಶರೀರವನ್ನು ನೀಗಿಸಿ ನಮಗೆ ಜೀವ ಕೊಟ್ಟಿದ್ದವರು ದೇವರು. ಅಲ್ಲೇಲೂಯ, ಅಲ್ಲೇಲೂಯ. ಆದ್ದರಿಂದ ನಾವು ಯಾರಾಗಿ ಜೀವಿಸಬೇಕೋ, ದೇವರ ಮಕ್ಕಳಾಗಿ ಜೀವಿಸಬೇಕು. ದೇವರ ಮಕ್ಕಳು ಎಂಬ ವಾಕ್ಯಕ್ಕೆ ಅರ್ಥ ಆತ್ಮ ರೀತಿಯಲ್ಲಿ ಜೀವಿಸುವುದು. ಸರಿಯಾ? ನಾನು ಹೇಳ್ತೀನಿ ನೋಡ್ರಿ, ಈ ಜೀವಿತ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುತ್ತದೆ. ಇದು ನೆರವೇರಿಸಬೇಕೆಂದು ಯೇಸು ಸ್ವಾಮಿ ಕಲ್ವಾರಿ ಸಿಲುಬೆಯಲ್ಲಿ ತನ್ನ ಜೀವ ಕೊಟ್ಟಿದ್ದ. ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಯೇಸು ಸ್ವಾಮಿ ನಮ್ಮ ಎಲ್ಲರಿಗೂ ಬಿಡುಗಡೆ ಕೊಟ್ಟಿದ್ದಾರೆ, ಯೇಸು ಸ್ವಾಮಿ ನಮ್ಮನ್ನು ಬಿಡಿಸಿದ್ದಾರೆ ಎಂದು ನೀವು ಅನ್ನಿಸ್ತಾ ಇದ್ದೀರಿ. ಆದರೆ ನಡೆದಿದ್ದ ಸಂಭವ ಏನು ಗೊತ್ತಾ? ತನ್ನ ಶರೀರವನ್ನು ನಾಶನಕ್ಕೆ ಒಪ್ಪಿಸಿಕೊಟ್ಟಿದ್ದ. ಆತನು ಚುಚ್ಚುವಾಗ ನಮಗೆ ಜ್ಞಾಪಕ ಇರಬೇಕು, ನನ್ನ ಪಾಪದಿಂದಲೇ. ಅರ್ಥ ಆಯ್ತಾ? ಅಲ್ಲೇಲೂಯ. ಆದಾಮ ಮಾಡಿದ ತಪ್ಪು, ಯೇಸು ಕ್ರಿಸ್ತು ಮರಣಕ್ಕೆ ಒಳಪಟ್ಟ. ನಾವು ಒಂದು ದಿನ ಪಾಪ ಮಾಡುವಾಗ, ಒಂದು ದಿನ ದೇವರಿಗೆ ವಿರೋಧವಾಗಿ ನಡೆಯುವಾಗ, ಇದೆಲ್ಲ ದೇವರಿಗೆ ಬೀಳುವ ಒಂದು ಏಟು. ಆತ ನನ್ನ ಶರೀರ, ಅದಕ್ಕೆ ಅವ್ರು ಹೇಳ್ತಾರೆ, ನೀವು ತಿರುಗಿ ತಪ್ಪು ಮಾಡಿದರೆ ನಿನ್ನ ಕಾಲು ಕೆಳಗೆ ದೇವಕುಮಾರನ ಏನು ಮಾಡ್ತಾಯಿದ್ದಿ, ತುಳಿತಾ ಇದ್ದಿ ಎಂದು ವಾಕ್ಯ ಹೇಳುತ್ತದೆ. ನೀವು ತಪ್ಪು ಮಾಡ್ತಾ ಇದ್ದರೆ ದೇವರನ್ನು ಅವಮಾನ ಪಡಿಸ್ತಾ ಇದ್ದೀರಿ. ನೀವು ತಪ್ಪು ಮಾಡುವ ದೇವರನ್ನು ಅಸಹ್ಯ ಮಾಡೋದು, ಏನು சொல்கிறது, ಗೌರವ ಮಾಡ್ತಾ ಇದ್ದೀರಿ ಎಂದು ಹೇಳಲ್ಪಟ್ಟಿದೆ. ಅಲ್ಲೇಲೂಯ. ಯಾಕೆ? ನಾವು ಶರೀರ ಪ್ರಕಾರವಾಗಿ ಸತ್ತಿ ದೇವ ಅನುಸಾರವಾಗಿ ಆತ್ಮಪರವಾಗಿ ಬದುಕುವ ಜನರು ಹೇಗೆ ಜೀವಿಸಬೇಕೋ ದೇವರಿಗೆ ಇಷ್ಟವಾಗಿ ಜೀವಿಸಬೇಕು. ಅಲ್ಲೇಲೂಯ. ಯಾಕಂದರೆ ದೇವರು ಬರುವ ದಿನಗಳಲ್ಲಿ ಬಂದರೂ ದೇವರ ರಾಜ್ಯದಲ್ಲಿ ನಾವು ಭಾಗವಹಿಸಬೇಕು ಪ್ರಿಯರೇ. ನಮ್ಮ ಉದ್ದೇಶ ಇದಿಲ್ಲ, ಪರಲೋಕ ರಾಜ್ಯ. ಪ್ರಾರ್ಥನೆ ಮಾಡೋಣ. ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನನ್ನ ಜೀವಿತ ಹೇಗೆ ಇರಬೇಕೆಂದು ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಹಲ್ಲೆಲೂಯ. ಎಲ್ಲರೂ ಎದ್ದನಿದ್ದು ದೇವ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. മൽപ്രിയനേ എന്നേശു നായകനേ എപ്പോൾ വരും? മൽപ്രിയനേ എന്നേശു നായകനേ എപ്പോൾ വരും? എൻ കണ്ണി തുടച്ചിടുവാ അങ്ങേ ആശിപ്പാ നൻ കണ്ണി തുടച്ചിടുവാ അങ്ങേ ആശിപ്പാ മൽപ്രിയനേ നന്നേശു നായകനേ എപ്പോൾ വരും? ದೇವಜನರೇ, ನಾವು ಯೇಸು ಕ್ರಿಸ್ತನ ಬರೋಣಿಕೆಯನ್ನು ನೋಡುವವರು, ಬರೋಣಿಕೆಗಾಗಿ ಕಾದಿರುವ ಜನರು. ಯೇಸು ಕ್ರಿಸ್ತ ನಮ್ಮ ಪಾಪ ಪರಿಹಾರಿ ಆದನು ಎಂದು ನಾವು ಅನ್ನಿಸ್ತಾ ಇದ್ದೀವಲ್ಲ,
ಅದಕ್ಕೆ ಕಾರಣ ಆತನು ತಮ್ಮ ಜೀವವನ್ನು, ತನ್ನ ರಕ್ತವನ್ನು ಸುರಿಸಿ ತನ್ನ ಜೀವವನ್ನು ಕಲ್ವಾರಿ ಸಿಲುವೆಯಲ್ಲಿ ಕೊಟ್ಟಿದ್ದಾನೆ ಎಂಬುದಲ್ಲ ಪ್ರಿಯರೇ, ನನ್ನನ್ನು ಪೂರ್ಣವಾಗಿ ಶರೀರ ಅನುಸಾರವಾಗಿ, ಲೋಕ ಅನುಸಾರವಾಗಿ ಸೈತಾನ ಆಡಳಿತದಿಂದ ಬಿಡಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆದ್ದರಿಂದ ನಮಗೂ ಗೊತ್ತಾಗಬೇಕು, ನಾನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಶರೀರ ಅನುಸಾರವಾಗಿ ಸತ್ತಿದ್ದೇನೆ. ನಾನು ಯೇಸು ಕ್ರಿಸ್ತನ ಜೊತೆಯಲ್ಲಿ ಲೋಕಕ್ಕೆ ದೂರವಾಗಿದ್ದೇನೆ. ನಾನೇ ಯೇಸು ಕ್ರಿಸ್ತನ ಜೊತೆಯಲ್ಲಿ ದೇವರ ಮಗನಾದ ಹೋಲಿಕೆಯನ್ನು ಹೊಂದಿದ್ದೇನೆ. ಹಲ್ಲೆಲೂಯಾ. ಎಲ್ಲರೂ ದೇವ ಸಮೂಹದಲ್ಲಿ ಒಪ್ಪಿಸಿಕೊಡೋಣ. ಇನ್ನು ಮುಂದೆ ನಾವು ಹೇಗೆ ಜೀವಿಸಬೇಕು ಗೊತ್ತರ? ದೇವರಿಗೆ ಇಷ್ಟವಾಗಿ ಜೀವಿಸಬೇಕು. ಯೋಚಿಸಿರಿ. ನಮ್ಮ ಯೋಚನೆ, ನಮ್ಮ ಕಣ್ಣು, ನಮ್ಮ ಮನಸ್ಸು, ನಮ್ಮ ಕಿವಿಗಳು ಈ ಲೋಕವನ್ನು ಬಯಸಿದಾದರೆ ಅದು ದೇವರನ್ನು ಬಿಟ್ಟು ಅಗಲುವಂಥ ಕಾರ್ಯ ಪ್ರಿಯರೇ. ದೇವರು ನಮ್ಮನ್ನು ಸಂಪಾದಿಸಿದ್ದಾನೆ. ದೇವರು ಜೀವ ಕೊಟ್ಟು ನಮ್ಮನ್ನು ಸಂಪಾದಿಸಿದ್ದಾನೆ. ನಾವೆಲ್ಲರ ಯೇಸು ಕ್ರಿಸ್ತನ ಮಕ್ಕಳು ಎಂದು ಹೇಳಲ್ಪಟ್ಟಿದೆ. ಇನ್ನು ಮುಂದೆ ನಾನಲ್ಲ, ನಾನು ಕ್ರಿಸ್ತನಿಗಾಗಿ ಜೀವಿಸುವಂಥವನು ಎಂದು ಹೇಳಲ್ಪಟ್ಟಿದೆ ಪ್ರಿಯರೇ. ಆದ್ದರಿಂದ ಈ ಲೋಕವನ್ನು ನಾವು ಹಾಗೆ ಮಾಡಿ ದೇವರ ಮೇಲೆ ಇನ್ನೂ ಹೆಚ್ಚಾಗಿ ಪ್ರೀತಿ ಮಾಡೋಣ. ಹಲ್ಲೆಲೂಯಾ. ಆತನ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆ ಮಾಡೋಣ. ಆತನ ಸಮೂಹದಲ್ಲಿ ಕೊಂಡಾಡೋಣ. ಮನೆಯಲ್ಲಿ ಪ್ರಾರ್ಥಿಸಿರಿ, ಹಾಡಾಡ್ರಿ, ದೇವರನ್ನು ಸ್ತುತಿಸಿರಿ. ಸಮಯ ಸಿಕ್ಕುವಾಗ ದೇವರಿಗೆ ಮಹಿಮೆ ಸಲ್ಲಿಸಿರಿ. ಹಲ್ಲೆಲೂಯಾ. ಮೊಬೈಲ್ ನೋಡುವುದರಿಂದ, ಟಿವಿ ನೋಡುವುದರಿಂದ ಸಮಯ ವ್ಯರ್ಥವಾಗಿ ಕಳೆಯದೆ ಕರ್ತನನ್ನು ಕೊಂಡಾಡ್ರಿ, ಸ್ತುತಿಸಿರಿ. ದೇವರ ಬರೋಣಿಗೆಗೆ ನಮ್ಮನ್ನು ಸಿದ್ಧ ಮಾಡುವಂತೆ ನಮ್ಮನ್ನು ಒಪ್ಪಿಸಿಕೊಡೋಣ. ಓ ರಶ ಭಗದರಲರದ ನಮ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಏಸಪ್ಪ, ಇನ್ನು ಹೆಚ್ಚಾಗಿ ನಿನ್ನಲ್ಲಿ ನೆಲೆಯದಿರಬೇಕಪ್ಪ. ಇನ್ನು ಹೆಚ್ಚಾಗಿ ನಿನಗಾಗಿ ಜೀವಿಸಬೇಕು ಏಸಪ್ಪ. ಶರೀರಾನುಸಾರವಾದ ಕಾರ್ಯಗಳನ್ನು ನಾವು ಬಿಡಬೇಕು ಏಸಯ್ಯ. ಸಮಯ ಸಿಕ್ಕುವಾಗ ಎಲ್ಲ ಪ್ರಾರ್ಥನೆಯಲ್ಲಿ ನಿಲ್ಲಬೇಕು, ಪ್ರಾರ್ಥನೆಯಲ್ಲಿ ಸಮಯ ಕಳೀಬೇಕು. ದೇವರೇ, ನಾವು ರೂಪಾಂತರವಾಗಬೇಕಪ್ಪ. ಇನ್ನು ದೇವರಂತೆ ನಾವು ಮಾರ್ಪಡುವಂತೆ ಅಪ್ಪ, ನಿನ್ನ ಹೋಲಿಕೆಯಲ್ಲಿ ಪೂರ್ಣವಾಗುವಂತೆ ಸ್ವಾಮಿ ಜೀವಿತ ನನಗೆ ಕೊಡಪ್ಪ. ವಾಕ್ಯ ಓದುವ ಜೀವಿತ ನನಗೆ ಕೊಡಪ್ಪ. ಕರ್ತನೊಂದಿಗೆ ನಾನು ಸಮಾಧಾನವಾಗಿದ್ದೇನೆ, ಪರಿಶುದ್ಧದಲ್ಲಿ ಬೆಳೆಯುತ್ತಾ ಇದ್ದೇನೆ ಎಂಬ ನಂಬಿಕೆ ನನ್ನಲ್ಲಿ ಹೆಚ್ಚಿಸು ಸ್ವಾಮಿ. ಹಲ್ಲೆಲೂಯಾ. ನೀನು ಮಾಡಿದ ಕಾರ್ಯವನ್ನು ನಾನು ಅನುಭವಿಸುವಂತೆ ನನಗೆ ದಯ ಮಾಡಪ್ಪ. ಹಲ್ಲೆಲೂಯಾ. ಕ್ರಿಸ್ತನ ರಕ್ಷಣೆಯವು ಎಂಬುದು ನಾನು ಆತನನ್ನು ನಂಬುವುದು ಮಾತ್ರ ಇಲ್ಲ, ನಂಬುವಂತೆ ಜೀವಿಸುವುದು ಎಂದು ವಾಕ್ಯ ಹೇಳುತ್ತದೆ. ನನಗೆ ಕ್ರಿಯೆ ನೀಡಪ್ಪ. ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆಯೇ, ಇದುವರೆಗೆ ನನ್ನ ಜೀವಿತದಲ್ಲಿ ಎಷ್ಟೋ ಕೊರತೆಗಳು ಕಂಡು ಬಂದಿತ್ತಯ್ಯ. ಆದರೆ ಇನ್ನು ಮುಂದೆ ನಾನು ನನ್ನ ಶರೀರಕ್ಕೆ ಸತ್ತವನಾಗಿ, ನನ್ನ ಲೋಕಕ್ಕೆ ಸತ್ತವನಾಗಿ, ದೇವರಿಗಾಗಿ ಬದುಕಿಸುವನಾಗಿ ಜೀವಿಸುವಂತೆ ದಯ ಮಾಡಯ್ಯ. ಲೋಕಾನುಸಾರವಾದ ಕಾರ್ಯಗಳು ನನ್ನನ್ನು ಜಯಿಸಬಾರದು, ಆದರೆ ನಾನು ಲೋಕವನ್ನು ಜಯಿಸಬೇಕು, ನಾನು ಶರೀರವನ್ನು ಜಯಿಸಬೇಕು, ನಾನು ಸೈತಾನ ಕ್ರಿಯೆಗಳನ್ನು ಜಯಿಸಬೇಕಪ್ಪ. ದೇವರೇ, ಯೋಹಾನನು ಬರೆದ ಸ್ವಾರ್ಥ ಪತ್ರಿಕೆಯಲ್ಲಿ ನಾವು ನೋಡುವಾಗ, ನೀವು ಲೋಕವನ್ನು ಗೆದ್ದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ, ನನ್ನ ಮಕ್ಕಳು ಸತ್ಯದಲ್ಲಿ ನಡೆಯುತ್ತಾರೆ ಎಂದು ಕೇಳಲ್ಪಡುವಾಗ ನನಗದು ಸಂತೋಷ ಎಂದು ಹೇಳುತ್ತಾನಪ್ಪ. ಆದ್ದರಿಂದ ನಿಮ್ಮ ಮಕ್ಕಳಾದ ದೇವ ಜನರು ನಿಮಗಾಗಿ ಜೀವಿಸುವಂತೆ ದಯ ಮಾಡಯ್ಯ. ಏಸಯ್ಯ, ನಿಮಗೆ ಸ್ತೋತ್ರಪ್ಪ. ಎಲ್ಲರೂ ಕೇಳ್ರಿ ದೇವ ಜನರೇ, ಈ ಭೂಮಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನು. ಆದರೆ ನಾವು ಭೂಮಿಗೆ ತಕ್ಕವರಲ್ಲ ಪ್ರಿಯರೇ. ಇಲ್ಲೇ ನಾವು ಇರಬೇಕೆಂಗಿರೋರಲ್ಲ. ಇಲ್ಲಿಂದ ದೇವ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಆತನು ಸಿಲುವೆಯಲ್ಲಿ ನಮ್ಮನ್ನು ಸಂಪಾದಿಸಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ದೇವರಿಗೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆಯೇ, ಚಿಕ್ಕ ಸಭೆಯಾದರೂ ಈ ಸಭೆಯನ್ನು ನೀನು ಪ್ರೀತಿಸುವುದಕ್ಕಾಗಿ ಸ್ತೋತ್ರ. ಸತ್ಯ ವಚನಗಳು ನಾವು ಕೇಳುವಂತೆ ನಮಗೆ ಬಿಡಿಸಿ ಹೇಳುವುದಕ್ಕಾಗಿ ಸ್ತೋತ್ರ. ಹೌದಯ್ಯ, ನಾನು ನಂಬುತ್ತೇನೆ, ನಮ್ಮ ಎಲ್ಲರ ಮೇಲೆ ನಿನ್ನ ಪ್ರೀತಿ ಇಟ್ಟು ದೇವರ ರಾಜ್ಯಕ್ಕಾಗಿ ನಮ್ಮನ್ನು ಅಲಂಕರಿಸುವುದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ರಕ್ಷಣೆ ಹೊಂದಿ ಲೋಕಕ್ಕಾಗಿ ಜೀವಿಸೋದು ಸಾಕು ದೇವರೇ. ಲೋಕ ಅನುಸಾರವಾದ ಕಾರ್ಯದ ಮೇಲೆ ಮನಸ್ಸಿಟ್ಟಿದ್ದು ಸಾಕಪ್ಪ. ಇನ್ನು ಮುಂದೆ ನಿನಗಾಗಿ ಜೀವಿಸುವಂತೆ
ನನ್ನಲ್ಲಿ ಪ್ರಾರ್ಥನೆ, ವಾಕ್ಯ